ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ವಾರಾಂತ್ಯ 27ನೇ ತಾರೀಕು ಜನವರಿ 2024 ಶನಿವಾರ, ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಆಶ್ಲೇಷ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮ ಶಕ್ತಿ ನಿಶಕ್ತಿ, ನಮ್ಮ ಬಲ ನಿರ್ಬಲ, ನಮ್ಮ ಬುದ್ಧಿ ದುರ್ಬುದ್ಧಿ, ಎಲ್ಲವನ್ನ ಜಾತಕದ ಆ 12 ಮನೆಯಲ್ಲಿ ಅದ್ಭುತವಾಗಿ ಮೇಳೈಸಿ ಭಗವಂತ ಸೃಷ್ಟಿ ಮಾಡಿ ಕಳಿಸಿರುತ್ತಾನೆ. ವಿಶೇಷವಾಗಿ ಎಲ್ಲವನ್ನ ನಾವು ತಿಳ್ಕೊಳ್ಳೋ ಆಸ್ತಿಯೂ ಇಲ್ಲ, ಮಾಡಿಬಿಡೋದು. ಮೊನ್ನೆ ಕೂಡ ಒಂದಿಬ್ಬರು ಜೋಡಿ ಪುಟಾಣಿಗಳು ಮದುವೆಯಾಗಿ 3 ತಿಂಗಳಾಗಿದೆ ಅಷ್ಟೇ. ಸಣ್ಣ ಮಾತುಗಳು ದೊಡ್ಡದಾಗಿ ವಿಸ್ಫೋಟ. ಕಟಕ ಲಗ್ನಕ್ಕೆ 7ನೇ ಮನೆಯಲ್ಲೂ ಗುರು ನೀಚ. ಆಟೋಮ್ಯಾಟಿಕ್ ಕಟಕ ಲಗ್ನ ಅಂದ್ರೆ ಕಣ್ಣೀರ ಲಗ್ನ ಅಂತ ಹೇಳಿದಾನೆ. ತಿಳ್ಕೊಂಡ್ ಮಾಡಿ, ಕೇಳ್ಕೊಂಡ್ ಮಾಡಿ, ಅರ್ಥ ಮಾಡ್ಕೊಂಡ್ ಮಾಡಿ, ಸಮಯ ತಗೊಳ್ಳಿ. ಏನಂತ ರಾಜ್ಯಕಾರ ಹೋಗ್ಬಿಡುತ್ತೆ, ರಾಜ್ಯಾಧಿಕಾರ. ನೋಡಿ, ನೆನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಬುಧ ಬುದ್ಧಿನ್ ಕೆಡಿಸ್ತಾನೆ. ಅದರಲ್ಲಿ ಈ 4 ರಾಶಿಯವರಿಗೆ ಆ ಬುಧನ ಪ್ರಭಾವ ಕನ್ಫರ್ಮ್ ಒಂದು ಕನ್ಫ್ಯೂಷನ್ಸ್, ಒದ್ದಾಟ ಕೊಡುತ್ತೆ ಅಂತ ಹೇಳಿದ್ದೆ. ಒಬ್ಬ ಬಹುದೊಡ್ಡ ರಾಜಕಾರಣಿ, ಮಕರ ರಾಶಿ, ಇಲ್ಲಿಂದ ಅಲ್ಲಿಗೆ ಹೋದ್ರು. ತುಂಬಾ ವರ್ಷಗಳ ಒಂದು ಪರಿಶ್ರಮ, ಸ್ಥಾನ, ಗತ್ತು, ತೂಕ, ವ್ಯವಸ್ಥೆ, ಹೆಸರು, ಕೀರ್ತಿ, ಪ್ರತಿಷ್ಠೆ ಏನು ಸಿಕ್ಕಿಲ್ಲ. ನಿಧಾನ. ಆದ್ರೆ ಶನಿಯಷ್ಟು ಬೇಗ ಯಾರಿಗೂ ಗೊತ್ತಿಲ್ಲ. ಅವನು ನಡೆಯೋದು ನಿಧಾನ, ಆದ್ರೆ ನಮ್ಮ ಜಾತಕಕ್ಕೆ ಅವನ ಪ್ರಭಾವ ಏನು ಗೊತ್ತಿಲ್ಲ, ವಿಪರೀತ ವೇಗ ಇಟ್ಟಿರ್ತಾನೆ. ಹೌದು, ಆತನ ಚಲನೆಯ ವೇಗ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಂತ ಒಂದು ಮಹೋನ್ನತ ವ್ಯಕ್ತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಏನೋ ಒಂದು ಕಾರಣ ನೋಡಿ. ಆ ಒಂದು ಬುಧನ ಭಾವ, ಷಷ್ಠಾಧಿಪತಿನೂ ಆತನೇ, ಭಾಗ್ಯಾಧಿಪತಿಯು ಆತನೇ. ಭಂಗ ಮಾಡಿ, ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಆತುರದ ನಿರ್ಣಯ ಮಾಡಿಸಿ ತಗೊಂಡೋಗಿ ಅಲ್ಲೆಲ್ಲೋ ತಟಸ್ಥವಾಗಿ ಆಡಬಾರ್ದು ಮಾತನಾಡಿಸ್ತಾನೆ ಬುಧ. ನೆನಪಿಟ್ಕೊಳ್ಳಿ, ಯಾರಾದ್ರೂ ಏನಾದ್ರೂ ಒರಟೊರಟಾಗಿ ಮಾತಾಡ್ತಿದ್ದಾರೆ, ಏನಾದ್ರೂ ಅದನ್ನ ಎಡವಟ್ಟಲ್ಲಿ ಮಾತಾಡ್ತಿದ್ದಾರೆ, ಅರ್ಥಗರ್ಭಿತವಿಲ್ಲದ ಮಾತುಗಳನ್ನ ಮಾತನಾಡುತ್ತಿದ್ದಾರೆ, ಅನರ್ಥ ಮಾತುಗಳು ಮಾತಾಡ್ತಿದ್ದಾರೆ, ಅನರ್ಥ ನಿರ್ಣಯಗಳನ್ನ ತಗೋತಿದ್ದಾರೆ. ಬುಧನ ಭಾವವನ್ನ ಜಡ್ಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ನೋಡಿ, 6ನೇ ಮನೆ ಅಧಿಪತಿ ಬ್ಯೂಟಿಫುಲ್, ಆದರೆ 9ನೇ ಮನೆಗೂ ಕೂಡ. ಸೊ ಅಲ್ಲೆಲ್ಲೋ ಭಾಗ್ಯಕ್ಕೆ ಪೆಟ್ಟು. ತನಗಿದ್ದಂಥದ್ದು ಸುಮ್ಮನೆ ಇದ್ದು ಬಿಡ್ಬೇಕಿತ್ತ, ಇಲ್ವಾ? ಇಲ್ಲ, ಕೆಲವೊಂದು ಸಮಯ ನಿರ್ಧಾರಗಳು ಕನ್ಫ್ಯೂಷನ್ ಮಾಡಿದಾಗ ತಟಸ್ಥ ಆಗ್ಬೇಕು ಅಂತ ಹೇಳ್ತಿರ್ತಾನೆ. ಮಾಡಿಸಿಲ್ಲ, ಧುಮುಕಿಸ್ಬಿಡ್ತು, ನೋವಾಯ್ತೋ ಇನ್ನೊಂದಾಯ್ತೋ ಗೊತ್ತಿಲ್ಲ, ಬಂದು ಬಿಟ್ಟು ಮರಳಿ ತಮ್ಮ ಮಾತೃ ಪಕ್ಷಕ್ಕೆ. ಆಲ್ರೆಡಿ ನೋಡಿ, ಆ ಕಡೆ ಈ ಕಡೆ ಬರ್ತಿರತಕ್ಕಂಥ ಕೆಲವೊಂದು ಮಾತುಗಳು, ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ. ಬುಧನ ಭಾವ ಹಾಗೆ ಸಿಕ್ಕಾಕಿಸ್ಬಿಡೋದು. ನಿನ್ನೆ ಕೂಡ ಬರೆದಿದ್ದಾನೆ 20, 40, 2, 40, 80. 2 ಬಾರಿ ಪೆಟ್ಟು ತಿಂದು ಕಳ್ಕೋತಿ ಅಂದ್ರೆ ಟ್ರೇಡಿಂಗ್ ಮಾಡಿ ಕಳ್ಕೊಂಡಿರೋದು. ಮೊದಲನೇ ಬಾರಿಗೆ ಏನೋ ಒಂದು ಬಂತು, ಬುಧನ ಭಾವತ್ವ, ಪ್ರಚೋದನೆ. ತಗೋ, ಒಂದು ಶೆಡ್ ಹಾಕಿ ಏನೋ ಒಂದು ಹಂದಿ ಸಾಕಾಣಿಕೆ ಅದು ಇದು ಅಂತ ಮಾಡಿಸ್ಬಿಟ್ಟಿದೆ. ವೃತ್ತಿಪರವಾಗಿಯೂ ಕುಲದ ಪರವಾಗಿಯೂ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಬೇಸಿಕಲಿ ಈಸ್ ಅನ್ ಇಂಜಿನಿಯರ್. ಅದೆಲ್ಲ ಮಾಡಿ ಕಡೆಗೆ ಮನೆಯವರ ಒತ್ತಡಕ್ಕೆ ಒಳಗಾಗಿ ಬೇಡ ಅಂತ ಕುರಿ ಸಾಕಾಣಿಕೆ. ನಾಳೆ ಇಲ್ಲ ನಾಳಿದ್ ಮಾರಬೇಕು, ಬಂದು ಎಲ್ಲ ರೇಟ್ ಕಟ್ ಹೋಗಿದ್ದಾರೆ. ಇವತ್ತು ಊರಿಗೆ ರಿಟರ್ನ್ ಬಂದ್ರೆ ಒಂದು 5 ಕುರಿಗಳಿಗೆ ಜ್ವರ.
ತಗೊಳ್ಳಿ. ಕೈಗೆ ಎಲ್ಲಾ ಖರ್ಚು ಕಳೆದು ಒಂದು 5 ರಿಂದ 6 ಲಕ್ಷ ಲಾಭ ಬರಬೇಕಾದಂಥದ್ದು ಪೂರ್ತಿ ಒಂದು 15 ಲಕ್ಷ ಡಮಾಲು ಡಿಮೀಲು, ಒಂದು 5 ಕುರಿ ಸತ್ತಿದ್ದೆ, ಬೇರೆ ಕುರಿಗಳಿಗೆ ಕಾಯಿಲೆ ಹಬ್ಬಿದೆ ನೋಡಿ. ಆದ್ರೆ ಅವರಿಗೇ ಗೊತ್ತಿಲ್ಲದೆ ಶನಿ ಕುಜ ಗುರು ನೋಡ್ತಿರೋದ್ರಿಂದ ಅಲ್ಲೊಂದು ವೇರ್ ಹೌಸ್ ತರ ಏನೋ ಒಂದ್ ಮಾಡಿ ಬಾಡಿಗೆ ಕೊಟ್ಟಿದ್ರೆ ಇಟ್ ಇಸ್ ಅರ್ನಿಂಗ್, ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದೆ. ಅದೇ ಮಾಡ್ಬೇಕಿತ್ತು. ವೇರ್ ಹೌಸು, ಸಪ್ಲೈ ಚೈನು, ಗೋಡೌನ್ಸು ಈ ತರದ್ ಮಾಡೋದು, ಇಲ್ಲ ಲೇಔಟ್ ಡೆವಲಪ್ಮೆಂಟು, ಲ್ಯಾಂಡ್ ಇನ್ವೆಸ್ಟ್ಮೆಂಟು ಇಲ್ಲ. ಶನಿಗೆ ಬುಧನ ಭಾವತ್ವ ಬೇರೆ ನೋಡ್ಬಿಟ್ಟು ಇನ್ನೊಂದು ವಿಚಿತ್ರ, ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು, ಅರ್ನಿಂಗು ಲೂಸಿಂಗು, ಅರ್ನಿಂಗು ಲೂಸಿಂಗ್ ಅಂತ ಹೇಳಿ ಅಲ್ಲಿ ಬರ್ದಿದ್ದೇನೆ. ಭೂಮಿ ಮನೆ ಕಳ್ಕೋತೀರಿ ಅಂತ ಇವತ್ತು ನಾನು ಮಾರ್ಬಿಡೋಣ ಅನ್ಕೊಂಡಿದ್ದೇನೆ ಗುರುಗಳ. ಅಲ್ಲಿ ಬರ್ದ್ಬಿಟ್ಟಿದ್ದಾನೆ ಮೊದ್ಲೇ, ಭೂಮಿ ಮನೆ ಕಳ್ಕೋತೀರಿ ಮಾರ್ಬಿಡಿ ನೀವು, ಇಲ್ಲ ಅಂದ್ರೆ ಪೀಸ್ಫುಲ್ ಆಗಿರೋಲ್ಲ. 80 ಲಕ್ಷ ಸ್ಟ್ರೈಟ್ ಅವೇ. ಮೊದಲನೇದು 2 ಕೋಟಿಗೆ ಪಂಗನಾಮ, ಎರಡನೇದು 80 ಲಕ್ಷಕ್ಕೆ ಪಂಗನಾಮ. ಹೀಗಿರುತ್ತೆ, ಯೋಚನೆ ಮಾಡಿ ನೋಡಿ. ದಯಮಾಡಿ ಹೇಳ್ತೇನೆ, ನಿಮ್ಮ ಬಲ ನಿರ್ಬಲ, ನಿಮ್ಮ ಶಕ್ತಿ ನಿಮ್ಮ ನಿಶಕ್ತಿ, ಬುದ್ಧಿ ನಿರ್ಬುದ್ಧಿ, ಜ್ಞಾನ ಅಜ್ಞಾನ, ಯೋಗ್ಯತಾ ಅಯೋಗ್ಯತ, ಹೌದು ಯೋಗ ದುರ್ಯೋಗ, ದಯಮಾಡಿ ತಿಳ್ಕೊಂಡು ಹೆಜ್ಜೆ ಇಡಿ. ಏನಾಗ್ಬಿಡುತ್ತೆ ಅಂತ ಮಹಾರಾಜ ಕಾರ್ಯ ಬಿಡೋ, ಶುಭ ಕಾರ್ಯಕ್ಕೆ ಮುಹೂರ್ತ ನೋಡೋ ಆಗಿಲ್ಲ. ಸರಿ, ನಿಜವೇ. ಆದರೆ ನಾವು ಬಿದ್ದರೆ ನಮ್ಮನ್ನ ನಾವಾದ್ರೂ ನಾವಾಗೇ ಹಿಡ್ಕೊಳ್ಳುವಂತ ಶಕ್ತಿ ಇದೆಯಾ? ಎದ್ದು ನಿಲ್ಲುವ ಶಕ್ತಿ ಇದೆಯಾ? ಚೈತನ್ಯವಿದೆಯಾ ಅನ್ನತಕ್ಕಂಥದ್ದು ಗೊತ್ತಿಲ್ಲದೆ ಏನಾದ್ರೂ ಹೆಜ್ಜೆ ಇಟ್ಟಿದ್ರೆ ಮಾತ್ರ ಉರುಳುಗೋಲಾಗ್ಬಿಡುತ್ತೆ. ಎಚ್ಚರಿಕೆ. ಒಬ್ರು ನೋಡ್ಬೇಕು, 30,000 ಸಾಲ ಮಾಡ್ಕೊಂಡಿರೋದು, ಅದು ಹಾಗೆ 3 ಲಕ್ಷ, ಅದು ದೊಡ್ಡದಾಗಿ 30 ಲಕ್ಷ, ಅದು ದೊಡ್ಡದಾಗಿ 3 ಕೋಟಿ. ನಾನು ಬರ್ದಿದ್ದೇನೆ 3, 30, 30 ಈ ತರ 3 ಸಂಖ್ಯೆಲೆ ಬರ್ದ್ಬಿಟ್ಟಿದ್ದಾನೆ. ಮುಳುಗೋಗಿರ್ತೀನಿ, 3 ದಾರಿ ಆಗ್ಬಿಟ್ಟಿರ್ತೀವಿ. ಅಂದ್ರೆ ಆ ಮನುಷ್ಯ ಒಂದು ದಿಕ್ಕು, ಹೆಂಡತಿ ಒಂದು ದಿಕ್ಕು, ಮಕ್ಕಳೊಂದು ದಿಕ್ಕು, ಏನ್ ಹೇಳ್ತೀರಿ? ದಯಮಾಡಿ ವಿಚಾರಿಸಿ. ನಿಮ್ಮ ಶಕ್ತಿ ನಿಶಕ್ತಿ ಬಲಾಬಲಗಳ ಪರಿಶ್ರಮ ನೋಡಿ. ದೈವ ನಮ್ಮನ್ನ ಕಳಿಸೋವಾಗ ನೆನ್ಪಿಟ್ಕೊಳ್ಳಿ, ಒಂದು ನಾಣ್ಯವಾಗಿ ನಮ್ಮನ್ನು ಕಳಿಸುತ್ತೆ. ನಾಣ್ಯಕ್ಕೆ 2 ಮುಖಗಳಿದ್ದಾವೆ. ಪ್ರತಿ ನಾಣ್ಯಕ್ಕೂ ಪ್ರತಿ ವ್ಯಕ್ತಿಗೂ ಲಾಭವೇ ಬರುತ್ತಿರುವುದಿಲ್ಲ, ನಷ್ಟವೂ ಕೂಡ ಕೆಲವೊಂದು ಕಡೆಯಿಂದ ಬರುತ್ತೆ. ದೇಶ ಗೆದ್ದವರು ಮನೆ ಗೆದ್ದಿರೋಲ್ಲಕ್ಕೆ ಗಮನಿಸಿ ನೋಡಿ. ಕುಟುಂಬದ ವಿಚಾರದಲ್ಲಿ ಸೋತು ಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಸೂಪರ್ ಸ್ಟಾರ್ಗಳು ಕುಟುಂಬದ ವಿಚಾರದಲ್ಲಿ ಸೋತು ಬಿಟ್ಟಿರ್ತಾರೆ. ಅದರಲ್ಲೂ ವೃಷಭದಲ್ಲಿ ಗುರುವಿದ್ದು ಹುಟ್ಟಿರುವವರು ಎಚ್ಚರಿಕೆ ಎಂದಿರಿ. ಏನಾದ್ರೂ ಅವಮಾನ, ಅಪಮಾನ, ಅಪವಾದ, ಬೇರೆ ಬೇರೆ ತರದ್ದೆಲ್ಲ ಎಡವಟ್ಟುಗಳು ಬರುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ವೃಷಭ ಗುರು ಬರುವಾಗ ಒಂದು ವಿಸ್ಫೋಟ ಮಾಡಿಸ್ತಾನೆ. ಮುಖ್ಯವಾಗಿ ಅಷ್ಟಮದಲ್ಲಿ ಗುರು ಇರುವಾಗ ಕನ್ಯಾ ರಾಶಿಯವ್ರ ಜಾಗ್ರತೆ. ಅದೇ ಒಂದು ಅಷ್ಟಮಾಧಿಪತಿ ವೃಷಭಕ್ಕೆ ಬರುವಾಗ ಜಾಗ್ರತೆ. ಅಂದ್ರೆ ಇವತ್ತು ನೋಡಿ, ಒಂದು ಯಾವುದೋ ಒಂದು ಸೆಲೆಬ್ರಿಟಿಯ ವಿಚಾರಗಳ ಎಲ್ಲೆಲ್ಲೋ ಇದು 10 ವರ್ಷದ ಹಿಂದ್ಗಡೆಯೇ ಬಿಡಿಸಿರತಕ್ಕಂತ ಒಂದು ಗಂಟು ಹೀಗೆ ಇರುತ್ತೆ, ಹಿಂಗೆ ಇರುತ್ತೆ. ನೋಡ್ಕೊಳ್ಳಿ, ಇದನ್ನ ತುಂಬಾ ಕೆದಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಇವತ್ತು ಕೆದಕಿ ದೊಡ್ಡ ಗಾಯಗಳಾಗಿ ಹೊರಗಡೆ ಬರ್ತಾ ಇರ್ತವೆ. ಅದು ಪ್ರತಿಯೊಬ್ಬರಿಗೂ. ನಮಗೆ ಏನ್ ಗೊತ್ತಾ, ಒಂದು ಸೆಲೆಬ್ರಿಟಿ ಬಿದ್ದ, ಇನ್ನೊಂದು CM ಬಿದ್ದ, PM ಬಿದ್ದ, ಇವ್ರ ಪಕ್ಷ ನಾವು ಮನೆ ಖಾಲಿ ಮಾಡಿರ್ತೇವೆ, ಮನೆಗಳು ಚೇಂಜ್ ಮಾಡಿರ್ತೀವಿ, ವೃತ್ತಿಗಳು ಚೇಂಜ್ ಮಾಡಿರ್ತೀವಿ. ನಮ್ಮದು ಯಾರು ಕೇಳ್ತಾರೆ? ಬೇರೆಯವರನ್ನೇ ನೋಡತಕ್ಕಂತ ಒಂದು ಭಾವ. ದಯಮಾಡಿ ಹೇಳ್ತಿರ್ತಾನೆ, ಇವತ್ತಿಗೂ ಅದನ್ನ ಹೇಳ್ತಿದ್ದಾನೆ. ವೃಷಭಕ್ಕೆ ಗುರು ಬರ್ತಿದ್ದಾನೆ, ಹುಷಾರಾಗಿರಿ. ಅದರಲ್ಲೂ 1977 ಅಲ್ಲಿ ಹುಟ್ಟಿರತಕ್ಕಂಥವರು, 1989 ಅಲ್ಲಿ ಹುಟ್ಟಿರತಕ್ಕಂಥವರು, 2001 ಅಲ್ಲಿ ಹುಟ್ಟಿರತಕ್ಕಂಥವರು. ಹೌದು, 2001, 1989, 1977 ಗುರುವಿನ ಬದಲಾವಣೆ ಆಗುತ್ತಿದೆ. ವೆರಿ ಕೇರ್ಫುಲ್. ಬರೋಕ್ ಮೊದಲು 2 ತಿಂಗಳ ಮೊದಲೇ ನೋಡಿ ಒಬ್ಬರದು ಇದರ ವಿಸ್ಫೋಟ ಮಾತು. ಇನ್ನೊಂದು ಅಲ್ಲಿದೆ, ತನ್ನದೇ ಒಂದು ಲೆಕ್ಕಾಚಾರವನ್ನ ತೋರಿಸಿಕೊಡ್ತಾನೆ, ಬಿಡುವುದಿಲ್ಲ. ಅಲ್ಲೊಂದು ಗಂಟು ನಿಘಂಟು ಮಾಡಿಡುತ್ತಾನೆ. ಎಚ್ಚರಿಕೆ. ಗುರು ಬಂದು ಏನ್ ಗೊತ್ತಾ, ಕುಟುಂಬಕಾರಕ. ನನ್ನ ಹೆಂಡತಿ, ನನ್ನ ಮಗು, ನನ್ನ ಪ್ರೀತಿ, ನನ್ನ ಗೌರವ. ಗುರು ಅಂದ್ರೇನೆ ಗೌರವದ ಬದುಕು. ಇರುವುದರಲ್ಲಿ ತೃಪ್ತಿ, ಇರುವುದರಲ್ಲಿ ಸಮಾಧಾನ, ಬೇರೆ ತಟ್ಟೆ ಕೈ ಹಾಕ್ಸೋಕ್ ಬಿಡಲ್ಲ. ಗುರು ಕೆಡ್ತು
2 ದೋಣಿಯ ಪಯಣ. ಮೊನ್ನೆ ಯಾರೋ ಹೇಳ್ತಿದ್ರು ನಮ್ಮ ಗುರುಗಳು, ತುಂಬಾ ಅದ್ಭುತ. ನನಗೆ ಅದು ಮತ್ತೆ ನೆನಪು ಮಾಡಿದ್ರು, ನಾನು ಬಿದ್ದು ಬಿದ್ದು ನಗ್ತಿದ್ದೆ. ಏನೋ ಗುರುಗಳೇ, ಇದು ಒಂದು ಕೇಸ್ ಈ ತರ ಬಂದಿತ್ತು, ಅದು ಹೆಂಗ್ ಹ್ಯಾಂಡಲ್ ಮಾಡಿದ್ರು ನನಗೆ ಸಾಕಾಯ್ತು ಅಂದ್ರೆ, ಅವು ಹೆಂಗೂ ಇದ್ದಾನೆ ಅಂದ್ರು. ಮೊದಲನೇ ಮದುವೆನೇ ಜೀವಿತಾವಧಿ ಶಿಕ್ಷೆ. ಜೀವಾವಧಿ, ಹೌದು, ಅವ್ರಿಗೂ ಅಷ್ಟೇ ನಮಗೂ ಅಷ್ಟೇ. ನಾವು ಕದಲೋ ಆಗಿಲ್ಲ. ಜೀವನ ಪರ್ಯಂತ ಅವ್ರನ್ನ ರಕ್ಷಿಸೋದು, ಕಾಪಾಡೋದು, ನೋಡ್ಕೊಳ್ಳೋದು. ಇದು ಇವತ್ತು ತುಂಬಾ ಜನ ನೋಡ್ತಿರ್ತಾರೆ, ಮದುವೆ ಆಗಿಲ್ಲ. ಯಾರಾದ್ರೂ ಮದುವೆ ಆಗಿರೋರು ಚೆನ್ನಾಗಿದ್ದಾರ ಅಂತ ಕೇಳಿ. ಮದುವೆ ಅನ್ನೋ ಆ 3 ದಿನದ ಆ ಒಂದು ಖುಷಿ ಸಂಭ್ರಮ 3 ವಾರ 3 ತಿಂಗಳು ಭಾರವೇ. ಇವತ್ತಿಗೂ ನನ್ನ ಧರ್ಮಪತ್ನಿಗೆ ಹೇಳ್ತಿರ್ತಾನೆ, ಏನ್ ಸುಖ ನೋಡಿದ್ಯೋ ಅಮ್ಮ, ಸಕ್ತಿವೆ. ಏನ್ ನೋಡ್ಬಿಡ್ತಿ, ಏನ್ ಕೊಟ್ಬಿಟ್ಟಿದ್ದಾನೆ, ಏನ್ ಮಾಡ್ಬಿಟ್ಟಿದ್ದಾನೆ. ಕುಳಿತು ಒಂದು ನಿಮ್ ಜೊತೆ ಆದ್ರೂ ಅರ್ಧ ಗಂಟೆ 3/4 ಗಂಟೆ ಕುಳಿತು ಮಾತಾಡ್ತಾನೆ. ನನ್ನ ಆಕೆ ಜೊತೆ ಇಷ್ಟು ವರ್ಷಗಳ ಪಯಣದಲ್ಲಿ ಇಲ್ಲ. ಮಾತಾಡ್ತಿದ್ರೆ ಆಕೆ ಮಲಗ್ಬಿಟ್ಟಿರ್ತೇನೆ ಆ ಕಡೆ ತಿರುಗಿ. ಹೌದು, ಆಕೆ ದಣಿದಿರ್ತಾಳೆ, ನಾನ್ ಮಾತಾಡೋವಾಗ ಆಕೆ ಮಲಗ್ಬಿಟ್ಟಿರ್ತಾಳೆ, ಎದ್ದೋಗಿರ್ತಾಳೆ. ಇನ್ನೊಂದು ಫೋನ್ ಬಂದಿರುತ್ತೆ, ನನಗೊಂದು ಫೋನ್ ಬಂದಿರುತ್ತೆ, ಇನ್ನೊಂದು ಯಾವುದೋ ಒಂದು. ಇಲ್ಲ, ನಾನಂತೂ ನಿಜವಾಗ್ಲೂ ಹೇಳ್ತೇನೆ, ಐ ಆಮ್ ನಾಟ್ ಎ ಬೆಸ್ಟ್ ಹಸ್ಬೆಂಡ್. ನಿಜವೇ, ನಿಮ್ ಮುಂದ್ಗಡೆ ಮುಚ್ಚಿಡೋದೇನು. ತುಂಬಾ ಜನ ಮದುವೆ ಆಗಿಲ್ಲ, ಮದುವೆ ಮಾಡಿಲ್ಲ, ಏನೋ ರಾಜ್ಯಭಾರ ಬಂದ್ಬಿಡ್ತು, ಸಿಂಹಾಸನ ಬಂದ್ಬಿಡ್ತು, ಅಮರೇಂದ್ರ ಬಾಹುಬಲಿ ಹುಟ್ಟು ಬಿಡ್ತಾನೆ ಈ ಸಿಂಹಾಸನಕ್ಕೆ. ನಾವು ಅಯ್ಯೋ ಗಂಡು ಮಗುನೇ ಇಲ್ಲ ಗುರುಗಳೇ, ಇವ್ರ ಮನೆ ಬಂಗಾರ ಆಗೋಗ. ನೀವು ನೆಮ್ಮದಿ ನೋಡಿದೀರೇನ್ರಿ? ಮೊನ್ನೆ ಕೂಡ ಒಂದು ತಾಯಿ ಜೀವ ಮದುವೆ ಮಾಡಿಬಿಟ್ಟಿದೆ. 4 ತಿಂಗಳು ಜಾತಕ ತಗೋಬಂತು, ಇಡುತ್ತು, ಎಲೆ ಇಡೋ ಅಷ್ಟಲ್ಲೇ ಬರೆದ್ಬಿಟ್ಟ. ಎಲೆ ನೋಡ್ತಿದ್ದಾಗೆ 3 ದಾರಿ ಆಗುತ್ತೆ ಅಂತ. ಗುರುಗಳೇ, ಮಗಳು ಗಾಬರಿ ಬಿದ್ದ್ಬಿಟ್ಟಿದ್ದಾಳೆ, ಗುರುಗಳೇ 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 ಅಂತ ಮಾಡೋಕ್ ಮೊದ್ಲು ಕೇಳಿದ್ರ, ಅದು ಬಿಡು, ಮೊದಲನೇ ಎಲೆನೆ ಸರಿ ಸೀಳಿಟ್ಟಿದೆ ತಾಂಬೂಲ. ನಿನ್ನ ಯಜಮಾನ ಹೇಗಿದ್ದಾನಮ್ಮ ಅಂತೆ. ಧನ್ಯೋಸ್ಮಿ ಗುರುಗಳೇ, ನೀವ್ ಹೇಳ್ತಲೇ ಇದ್ರಿ ಗುರುಗಳೇ, ತಾಯಿಗಿಲ್ಲದ್ದು. ತಾಯಿ ಮೆತ್ತುವಿದ್ರೆ, ತಾಯಿ ತುಂಬಾ ಗಟ್ಟಿ ಇರ್ಬೇಕು ಮಕ್ಕಳೇ, ತಾಯಿ ತುಂಬಾ ಗಟ್ಟಿ ಇರ್ಬೇಕು, ಧೈರ್ಯಸ್ಥ ಇರ್ಬೇಕು, ಕಣ್ಣೀರ್ ಹಾಕ್ಬಾರ್ದು, ಮಕ್ಕಳ ಮುಂದ್ಗಡೆ ತೋರ್ಸ್ಕೋಬಾರ್ದು, ಸಂಕಟ ಹೇಳ್ಕೋಬಾರ್ದು. ಆತರ ತಾಯಿಂದ್ರ ಅಪರೂಪ, ನಮ್ಮಂತರ ನಿಮ್ಮಮ್ಮಂತರ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ತಾಯಿ ಗಟ್ಟಿ ಇದ್ರೆ ಮಕ್ಕಳು ಗಟ್ಟಿ. ಆಕೆ ಕುಗ್ಗು ಬಿಟ್ಟಿದ್ದಾಳೆ ಆ ತಾಯಿ ಜೀವ, ಎಲ್ಲಿ ಮಗು ಗಟ್ಟಿ ಇರುತ್ತೆ? ಕದಡು ಬಿಟ್ಟಿದೆ. ನಾನು ಹೇಳಿದೆ, ಮೊದಲು ಒಂದು 3 ತಿಂಗಳು ಕರ್ಕೊಂಡ್ ಬಾ, ನೋಡೋಣ, ಸಮಾಧಾನ ಆಗಲಿ. ಫಸ್ಟ್ ಕರ್ಕೊಂಡು ಬಂದ್ಬಿಡಿ, ಫಸ್ಟ್ ಕರೆದುಕೊಂಡು ಬಂದು ಬಿಡಿ ಅಂತ ಹೇಳಿದೆ. 2001 ಗುರುಭಾವ ಮೂವ್ಮೆಂಟ್ ಆಗೋಕ್ ಮೊದ್ಲೇ ಮಾಡಿಸಿಟ್ಟಿದೆ ನೋಡಿ, ಮಾಡ್ಬಿಟ್ಟಿದ್ದಾರೆ. 3 ತಿಂಗಳಾಗಿಲ್ಲ, ಈ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಮಾಡಿರೋದು. ದಯಮಾಡಿ ಜೀವನದಲ್ಲಿ ನೋಡಿ, ನಮಗೆ ಕೊಟ್ಟಿರೋ ಒಂದು ಬಹುದೊಡ್ಡ ಅದೃಷ್ಟ ಏನು ಗೊತ್ತಾ? ತುಂಬಾ ದೊಡ್ಡದಾದಂತ ಅದೃಷ್ಟ, ಅದನ್ನ ಅನುಭವಿಸ್ತಕ್ಕಂಥ ಅದೃಷ್ಟ, ಅದೊಂದು ಮದುವೆ. ಯೋಚಿಸಿ, ತಿಳ್ಕೊಂಡು, ಅರ್ಥ ಮಾಡಿಕೊಂಡು, ಅಪಾರ್ಥ ಮಾಡ್ಕೊಳ್ಳದೆ ಮದುವೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹುಟ್ಟುವಾಗ ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು, ಹಿಂಗೇ ಹುಟ್ಟಬೇಕು, ದರಿದ್ರದವ್ರಾಗಿ ಹುಟ್ಟಬಾರ್ದು, ಬಡವರಾಗಿ ಹುಟ್ಟಬಾರ್ದು, ಕೈ ಇಲ್ದೆ ಹುಟ್ಟಬಾರ್ದು, ಕಾಲಿಲ್ದೆ ಹುಟ್ಟಬಾರ್ದು, ದುಡ್ಡಿಲ್ದೆ ಹುಟ್ಟಬಾರ್ದು, ನಮ್ಮಮ್ಮ ಎಜುಕೇಟೆಡ್ ಇರ್ಬೇಕು, ನಮ್ಮಪ್ಪ ಗ್ರಾಜ್ಯುಯೇಟ್ ಇರ್ಬೇಕು, ನಮ್ಮಪ್ಪ ಶ್ರೀಮಂತ ಇರ್ಬೇಕು. ಅವೆಲ್ಲ ಬೇಳೆಕಾಳು ಪಪ್ಪು ಹುಡುಕುದು ಅಂತ ಹೇಳ್ತಾರೆ ನಮ್ ಕಡೆ. ಅವೆಲ್ಲ ಬೇಯಲ್ಲ. ನಿರ್ಣಯ ಅಲ್ಲ, ಆಲ್ರೆಡಿ ಆಗ್ಬಿಟ್ಟಿದೆ, ನಾವಿಲ್ಲೇ ಹುಟ್ಟಬೇಕು. ಏನು ಮಾಡಕ್ಕಾಗಲ್ಲ. ಏನ್ ನಮ್ ಹುಟ್ಟು ಗುರುಗಳೇ, ಏನ್ ನಮ್ ಜೀವನ ಗುರುಗಳೇ ಅಂತೇವೆ. ಹಾಗೆಯೇ ನಮ್ ಸಾವು ಅಷ್ಟೇ, ಹೋಗ್ಲಿ ಪುಣ್ಯಾತ್ಮ. ಅದನ್ನಾದ್ರೂ ಹೇಳ್ಬಿಟ್ಟು ಒಂದು ಒಳ್ಳೆ ನೆಮ್ಮದಿ, ಸಮಾಧಾನ, ಒಂದು ತೃಪ್ತಿ. ಯಾರೋ ಲಕ್ಷದಲ್ಲೊಬ್ರು ಹಬ್ಬ ಪುಣ್ಯಾತ್ಮ ಎಲ್ಲಾ ನೋಡಿ ಎಲ್ಲಾ ಮುಗಿಸಿ ತೃಪ್ತಿಯಾಗಿ ಹೋದ್ನಪ್ಪ. ಯಾರೋ ಲಕ್ಷದಲ್ಲಿ ಒಬ್ರು ಮಕ್ಕಳೇ, ಖಂಡಿತ ನೋಡ, ಎಲ್ಲ ಮಾಡ್ದ ಅನುಭವಿಸ್ದೆ ಹೋದ, ಎಲ್ಲ ಮಾಡ್ದ ಕೊಡದೆ ಹೋದ, ಹಂಚ್ದೆ ಹೋದ, ನರಳು ಹೋದ, ಕಾಯಿಲೆ ಬಿದ್ದೋದ, ಒದ್ದಾಡುವುದ, ಇನ್ನೊಂದಾದ ಹನ್ನೊಂದಾದ, ಆ ತರ ಸಾವು ಸತ್ತ, ಈ ತರ ಸಾವು ಸತ್ತ. ಸಾವಲ್ಲಾದ್ರೂ ನಮಗೆ ನೆಮ್ಮದಿ ಇಟ್ಟಿದ್ದಾನ. ಒಳ್ಳೆ ಸಾವು ಅಂತ ಏನೋ ಮಾತಾಡ್ಕೋತೀವಲ್ವ ನಾವು, ತೃಪ್ತಿಯಾಗೋದುವಪ್ಪ. ನೋಡಿ ನಮ್ಮ ಕಲಾಬ್ರಹ್ಮ ಪುನೀತ್ ರಾಜ್ಕುಮಾರ್, ನೋವೇ ನಮಗೆ, ಸಾಯೋ ವಯಸ್ಸಲ್ಲ ಅದು ಅಂತ ಪುಣ್ಯಾತ್ಮ. ಅಪರೂಪ ರೀ, ಏನೇ ಹೇಳಿದ್ರು, ಯಾಕೆ ಹೇಳಿ,
ಮೀನದಲ್ಲಿ ಗುರು ಆ ಪುಣ್ಯಾತ್ಮನಿಗೆ, ಚಂದ್ರನಿಗೆ 12ನೇ ಮನೆಯಲ್ಲಿ ಗುರು, ಮೋಕ್ಷ ಸ್ಥಾನದಲ್ಲಿ ಆ ಜ್ಞಾನಕಾರಕ ಗುರು, ಎಲ್ಲಾ ಮಾಡಿ ಆ ಪುಣ್ಯಾತ್ಮ ಕೇಶವ ಅಂತ ಹೋಗಿರ್ತಕ್ಕಂಥದ್ದು. ಸಾವಾದ್ರು ಎಲ್ಲ ಒಂದು ಏನೇನೋ ಒಂದು ವ್ಯವಸ್ಥೆ, ನಮ್ದು ಅಂತ ಒಂದು ಆಸೆ, ನಮ್ದು ಅಂತ ಒಂದು ಕನಸು, ಕನಸಿನ ಮನೆ, ಮಕ್ಳಿಗೊಂದು ಮದುವೆ, ಮಕ್ಳಿಗೊಂದು ಬದುಕು, ಇಲ್ಲ ಒಂದು ಮದುವೆ, ಇಲ್ಲ ಏನೂ ನೋಡಿಲ್ಲ. ಕೆಲವರು ಎಲ್ಲಾ ನೋಡಿದ್ರು ತೃಪ್ತಿ ಇಲ್ಲ, ಅದಕ್ಕೂ ಒಂದು ಲೊಟಕ್ ಅಂತ ಇಟ್ಟುಬಿಟ್ಟ. ಸಾವು ನಮ್ ಕೈಲಿಲ್ಲ, ಹುಟ್ಟು ನಮ್ ಕೈಲಿಲ್ಲ. ಹೌದು, ಹುಟ್ಟು ಅನಿಶ್ಚಿತ, ನಮಗ್ ಗೊತ್ತಿಲ್ಲ ನಾವು ಯಾವಾಗ ಹುಡ್ತೀವಿ, ಎಲ್ಲಿ ಹುಡ್ತೀವಿ, ಯಾವಾಗ ಹುಡ್ತೀವಿ, ಯಾವ ತರ ಹುಡ್ತೀವಿ, ಕಾಯಿಲೆಯಿಂದ ಹುಡ್ತೀವ, ಬುದ್ಧಿಮಾಂತಿರಾಗಿ ಹುಡ್ತೀವ, ಬುದ್ಧಿವಂತರಾಗಿ ಹುಡ್ತೀವ. ನನ್ಗೀಗ್ಲೂ ನೆನಪಿದೆ, ಒಂದು ತುಳಸೀಧರ್ ತಥಾಗತ್, ಅದನ್ನ ಗೂಗಲ್ ಅಲ್ಲಿ ಹುಡುಕಿ, 17ನೇ ವಯಸ್ಸಿಗೆ PhD ಮಾಸ್ಟ್ರು ಅಂತ. ಎಲ್ಲಿ ಕಳೆದೋದ್ ನಾವು, ಏನೇನೋ ಅಂದ್ಕೊಂಡಿದ್ರು, ಈಗ ಆತ ಎಲ್ಲಿ ಕಳೆದೋದ್ ನಾವು. 17ನೇ ವಯಸ್ಸಿಗೆ PhD. ಐ ಹ್ಯಾವ್ ಸೀನ್ ಹಿಸ್ ಹಾರೋಸ್ಕೋಪ್. ನಾನು ಆಗ್ಲೇ ಅಂದ್ಕೊಂಡೆ, ಜಾತಕ ನೋಡಿ ಇದು ಯಾಕೋ ವಿಪರೀತ ಬಲ ತಗೊಂಡೋಗಿ ಎಲ್ಲೋ ದಬ್ಬಾಕ್ಬಿಡುತ್ತೆ ಅಂತ. ಇವತ್ತು ದಬ್ಬಾಕಿಟ್ಟಿದೆ. ಮಕ್ಕಳನ್ನ ಕೂಡ, ಅಯ್ಯೋ ನನ್ನ ಮಗಳು ಇವತ್ತು ಎಷ್ಟು ಭಾಷೆ ಏನ್ ಮಾತಾಡ್ತಾಳೆ, ನೋಡಿದ್ದಲ್ಲೇ ಹೇಳ್ತಾಳೆ, ಏನನ್ನೋ ತುಂಬಿಸ್ಬೇಡಿ. ಇಟ್ ವಿಲ್ ಎಕ್ಸ್ಪ್ಲೋರ್ಡ್. ಅವ್ರಾಗ ಅವ್ರು ನೋಡ್ಕೊಂಡು ಕಲ್ತ್ರೆ ಬೇರೆ, ನಾವಾಗ ತುಂಬಿಸೋದು ಬೇರೆ. ಅವರಾಗ ಅವ್ರು ಕಲಿಯೋದು ಬೇರೆ. ಬರುತ್ತೆ ಅದು, ನಾವ್ ಹೇಳಿ ಸ್ವೀಟ್ ಬಂದಿಲ್ಲ, ನಾವ್ ಹೇಳಿ ಉಪ್ಪಲ್ಲ, ನಾವ್ ಹೇಳಿದಕ್ಕೆ ಖಾರ ಅಲ್ಲ, ಅದು ಮೆಣಸಿನ್ಕಾಯಿ ಖಾರವೇ. ಅದನ್ನ ತಿಳ್ಕೊಳ್ಳಿ. ಕೆಲವರು ನನ್ ಮಗ ಬ್ರಿಲಿಯಂಟ್ ಆಗ್ಬೇಕು, ನಾ ಹೇಳ್ಕೊಂಡ್ ಬಂದು ಕುಂದಿರ್ಸಿ, ಈ ಭೂಪಟ ಆ ಭೂಪಟ, ಈ ಭಾಷೆ ಆ ಭಾಷೆ, ಏನೇನೋ ಕರ್ಕೊಂಡು ಹೋಗುತ್ತೆ ರೀ. ನೀವ್ ಯಾರ್ರಿ ಆ ತರ ತುಂಬಿಸೋದು? ತುಂಬಿಸಿದ್ರೆ ಆ ಚೊಂಬಲ್ ನೀರು ಎಷ್ಟು ತುಂಬಬೇಕೋ ಅಷ್ಟು ಜಾಸ್ತಿ ತುಂಬಿಸೋದ್ರೆ ಚೆಲ್ಲುತ್ತೆ, ಒಂದ್ ಕಾಲ್ಗಟ್ಟಿಗೆ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದು ಆಗೋದು. ಇದನ್ನ ನಾವು ತಿಳ್ಕೊಂಡಿಲ್ಲ. ಹುಟ್ಟು ಅನಿಶ್ಚಿತ, ನಮಗ್ ಗೊತ್ತಿಲ್ಲ. ಸಾವು ನಿಶ್ಚಿತ, ಕನ್ಫರ್ಮ್. ಅದು ಕನ್ಫರ್ಮ್. ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಸಾವಂತೂ ಹುಟ್ಟಿದ್ಮೇಲೆ ಬರಲೇಬೇಕು. ಅದೇ ಇವೆರಡರ ನಡುವೆ ಒಂದು ಮದುವೆ ಬರುತ್ತೆ, ಅದು ಮಾತ್ರ ನೀವು ನಿರ್ಧಾರ ಮಾಡ್ಬೋದು, ಆನಂದಿಸ್ಬೋದು. ಹುಟ್ಟು ಆನಂದಿಸಿಲ್ಲ, ಅಳ್ತಿದ್ವಿ. ಸಾಯುವಾಗ ನಮ್ ಸುತ್ತಮುತ್ತ ಇರೋರು ಅಳೋ ಸಾಯ್ಬೇಕಂತೆ. ಪುಣ್ಯಾತ್ಮ ಹೋಗ್ಬಿಟ್ಟ, ಪುಣ್ಯಾತ್ಮ ಹೋಗ್ಬಿಟ್ಟ, ಪುಣ್ಯಾತ್ಮ ಹೋಗ್ಬಿಟ್ಟ. ನಮ್ ಜೊತೆಲಿ ಇದ್ದಿದ್ರೆ, ನಮ್ಮ ಅಣ್ಣ ಇದ್ದಿದ್ರೆ, ನಮ್ ಗುರು ಇದ್ದಿದ್ರೆ, ನಮ್ಮ ಆಧ್ಯಾತ್ಮಿಕ, ನಮ್ ಶಕ್ತಿ ಇದ್ದಿದ್ರೆ, ನಮ್ ಚೈತನ್ಯ ಇದ್ದಿದ್ರೆ, ಈ ತರ ಅನ್ನಿಸ್ಬೇಕು. ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರು ನಮ್ಮಪ್ಪ, ನಮ್ಮಮ್ಮ ಅನ್ನತಕ್ಕ 4 ಜನಕ್ಕೆ ಸಾಕು. ಊರಿಗೆಲ್ಲ ಸಾವಲ್ಲೂ ಊರಿಗೆ ಮೆಚ್ಚೋಕ್ ಹೋಗ್ತಾರೆ. ಕೆಲವ್ರು ಪುಣ್ಯಾತ್ಮ, ನನ್ನ ಸಾವನ್ನ ಯಾರೇ ನೋಡಿದ್ರು ಏನಾದ್ರು ಬುದ್ಧಿ ಇದೆಯಾ? ಇಲ್ಲ. ಆದ್ರೆ ಮದುವೆ ಮಾತ್ರ ನಿಮ್ಮ ನಿರ್ಧಾರದಲ್ಲಿ ಅಡಗಿರುತ್ತೆ. ಕೇಳಿ, ಸಮಯ ತಗೊಳ್ಳಿ. ಆ ಮಗುಗೂ ಆ ಹುಡುಗನಿಗೂ ಸಮಯ ಕೊಡಿ. ನೋಡಿದಿರಿ, ಆತರ ಪಡ್ಬೇಡಿ. ಮದುವೆ ಯೋಗ ಇದೆಯಾ? ಎಷ್ಟು ಜನಕ್ಕೆ, ತುಂಬಾ ಕೆಲವರು ಈ ತಿಂಗಳಲ್ಲಿ ಯಾರೋ ಇಬ್ರು ಒಪ್ಕೊಂಡಿದ್ದಾರೆ, ನೀವು ಸತ್ಯ ಗುರುಗಳೇ, ಇದು ನನ್ನ ಕರ್ಮ. ದೊಡ್ಡ ಪ್ರೊಫೆಸರ್ ಬಂದಿದ್ದಾರೆ, ತುಂಬಾ ದೊಡ್ಡ ಪ್ರೊಫೆಸರ್. ಏನ್ ಗುರುಗಳೇ ನೀವು, ಮನೆ 3 ಬಾಗಿಲಾಗಿ ನಿಂತಿದೆ, ನೀವು ಪ್ರೊಫೆಸರ್ ಗಿರಿ ಬಿಟ್ಬಿಟ್ಟು ಮನೇನ ಹುಡ್ಕೊಂಡ್ ಬಂದಿದ್ದೀರಾ, ನೆಮ್ಮದಿ ಹುಡ್ಕೊಂಡ್ ಬರ್ತೀರಾ ನೀವು ಅಂತ. ತಾಯಿ ಬಿಕ್ಕಿ ಬಿಕ್ಕಿ ಎತ್ತಿತ್ತು ಪರಮಾತ್ಮ. ಆ ಮಗು ನನ್ನ ಕಾಲಿಗೆ, ನಾ ಹೇಳಿ, ಬೇಡ ತಾಯಿ, ನೀವು ಹಾಗೆ ಮಾಡಬಾರ್ದಮ್ಮ, ಗುರುವಮ್ಮ, ವಿದ್ಯಾರ್ಜನೆ ಮಾಡೋ ತಾಯಿ ಬೇಡ ಅಂದ್ರು ಕೂಡ ಇವತ್ತಿಗೂ ಆ ಒಂದು ಧನಿಷ್ಠ, ಹಬ್ಬ, ಆ ಗೌರವ, ಆ ತೂಕ ನೋಡಿ. ದೈವ ಗುರುವಾದವರಿಗೆ ಮನೆಯಲ್ಲಿ ಸುಖವಿರೋಲ್ಲ. ಅಲ್ಲಿಲ್ಲ, ತಾಯಿ ಜೀವಕ್ಕೆ ತಿಳ್ಕೊಂಡಿಲ್ಲ. ಸಿ ಅಂಡರ್ಸ್ಟುಡ್. ಆ ಪ್ರೊಫೆಸರ್, ಹೋಗಿ ಇನ್ಸ್ಟಿಟ್ಯೂಷನ್ ಹೆಡ್ ಆಗೋ ಯೋಗ ಇದೆ, ಎಂತ ಮಾತು, ಸುಮ್ಮನಿರಿ ನೀವು ಅಂತ. ದಯಮಾಡಿ ಆ ಮದುವೆ, ಆ ಆನಂದ ಅನುಭವಿಸಿ. ಏನೋ ಆತಂಕ, ಇನ್ನೊಂದೇನೋ ಒಂದು. ನಿನಗೆ ಹೇಗಿರ್ಬೇಕು ಹೇಳು, ನಾನು ಇರ್ತೇನೆ. ನನಗೆ ಅದಿನ್ನೊಂದು ದಿನ ಹೇಳ್ಕೊಡ್ತೇನೆ. ಬಟ್ ಮೇಕ್ ಶೋರ್, ಈ 1977, 1989, 2001 ಈ 3 ವರ್ಷದಲ್ಲಿ ಹುಟ್ಟಿದವರು ಸ್ವಲ್ಪ ಹುಷಾರಾಗಿರಿ. ಗ್ಯಾರಂಟಿ ಎಕ್ಸ್ಪ್ಲೋರ್ಡ್ ಆಗ್ತಕ್ಕಂಥದ್ದು ಆಗುತ್ತದೆ. ಹೌದು, ಅಲ್ಲಿದೆ. ಅದಷ್ಟೇ ಅಲ್ಲ, 1965 ಹುಟ್ಟಿದವ್ರಿಗೂ ಕೂಡ ಅಲ್ಲೊಂದೇನೋ ಒಂದು ಗಂಟುಂಟು. 1953 ಹುಟ್ಟಿದವ್ರಿಗೂ ಕೂಡ ಅಲ್ಲೊಂದು ಗಂಟುಂಟು. ಗುರು ವೃಷಭದಲ್ಲಿದ್ದಾಗಲೇ ಹುಟ್ಟಿರೋದು ನೀವು. ಹೌದು, ಆ 53, 54 ಹುಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ಸೆಲೆಬ್ರಿಟಿಯ ಮನೆಯಲ್ಲಿ ಒಂದು ಬಿರುಗಾಳಿ ಬೀಸಿಟ್ಟಿದೆ. ಈಗ ಬೀಸಿಟ್ಟಿದೆ. ಹೆಸರು ಹೇಳೋಕ್ ನಂಗೆ ಇಷ್ಟ ಇಲ್ಲ. ಮಗಳ ವಿಚಾರದಲ್ಲಿ ಏನ್ ಗ್ರ್ಯಾಂಡ್ ಮದುವೆ ಮಾಡಿದ್ದು ಗೊತ್ತಾ? ಬೂಮ್. 1965 ಕೂಡ ಹಾಗೆಯೇ.
ಅಲ್ಲೂ ಒಂದು ನಡೆದಿದೆ. ಸೋಲಿಲ್ಲದ ಸರದಾರ ಸೋಲಾಗಿ ಕೂತು ಬಿಟ್ಟಿದ್ದಾರೆ. ಒಂದು 1953 ಹುಟ್ಟಿರ್ತಕ್ಕಂಥ ಬಹುದೊಡ್ಡ ಜಾತಕ, ಸಾವಿರಾರು ಕೋಟಿಯ ಅಧಿನೇತ ಬೀದಿಗೆ. ಸೀನೇಟ್ ದಯಮಾಡಿ ಹೇಳ್ತೇನೆ, ವೃಷಭದಲ್ಲಿ ಗುರು ಬಂದರೆ ಗೌರವವನ್ನ ಧ್ವಂಸ ಮಾಡ್ತಾನೆ. ನಿಮ್ಗೆ ಹೆಸರು ಅಪವಾದ ಏನೋ ಒಂದು ಮನೆಯಲ್ಲಾಗ್ಲಿ ಇಲ್ಲ ಹೊರಗಡೆ ಆಗ್ಲಿ ಬೀದಿಗೆ ತಂದಿಡ್ತಾನೆ. ನಿಮ್ಮ ಮದುವೆ ಜೀವನ, ಕುಟುಂಬ ಜೀವನ, ವೃತ್ತಿ ಜೀವನ, ವ್ಯವಹಾರ ಜೀವನ, ವ್ಯಾಪಾರ ಜೀವನ, ಹಣಕಾಸು ಜೀವನ, ಕೊಡೋದು ತಗೊಳ್ಳೋ. ಗುರು ಗೌರವವನ್ನು ಕೊಡ್ತಾನೆ, ಕೆಟ್ಟ ಮಹಾ ಅಗೌರವ. ನೋಡಪ್ಪ, ಏನಿದೆಯೋ ಏನಿಲ್ವೋ, ಇರೋದ್ ನೆಮ್ಮದಿಯಿಂದ ಇದ್ದಷ್ಟು ದಿನ ನೆಮ್ಮದಿಯಾಗಿ ಏನೋ ಒಂದು ಇದು ಕೊಟ್ಟ. ನೋಡಿ ಮೊನ್ನೆ ಒಂದು ನಿನ್ನೆ ತಾಯಿ ಜೀವ ಒಂದು ಗಜ್ಜರಿ ತಂದು ಕೊಟ್ಟಿದ್ದಾರೆ. ಅದೆಷ್ಟು ಖುಷಿ ಆಗ್ಬಿಡ್ತು. ನಮ್ಮೂರಲ್ಲಿ ಗಜ್ರಿ ಅಂತಾರೆ. ಗಜ್ರಿನೇ, ಇವರೇನೋ ಕ್ಯಾರೆಟು ಅಂತಾರೆ, ಇದು ಇಂಗ್ಲಿಷ್ ವರ್ಡು, ಇದು ಕನ್ನಡದಲ್ಲಿ ಗಜ್ರಿನೇ ಅಂದೆ. ಅದೆಷ್ಟು ರುಚಿಯಾಗಿದೆಯೋ ಮೆಲ್ಲಿಗೆ ಎತ್ತಿಟ್ಕೊಂಡಿದ್ದಾನೆ, ಹಾಕೊಂಡು ಎತ್ಕೊಂಡು ಹೋಗಿ ಹಚ್ಕೊಂಡು ತಿನ್ನಕ್ಕೆ. ಐ ಲವ್ ಕ್ಯಾರೆಟ್. ಅದು ನಮ್ಮೂರ್ ಕಡೆದು, ಬೀದರು, ಗುಲ್ಬರ್ಗ, ಅದೊಂದು ಅದ್ಭುತ ಅಚ್ಚುಕಟ್ಟು. ನೈಸ್. ಎಲ್ಲಿಂದೋ ಹೆಂಗೆಂಗೋ ಬಂದಿರ್ತದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಏನ್ ರುಚಿಯೋ. ಆ ತಾಯಿ ಜೀವ ಮಗಳಿಗೋಸ್ಕರ ಹುಡ್ಕೊಂಡು ಆ ತಾಯಿ ಜೀವ. ನೀವ್ ಹೇಳ್ದಾಗೆ ಡಾಕ್ಟರ್ ಗುರುಗಳೇ, ಎಷ್ಟು ಖುಷಿ ಆಯ್ತು ನನಗೆ. ನೀವು ಹೇಳ್ದಾಗೆ ಡಾಕ್ಟರ್ ಗುರುಗಳೇ, ಇನ್ನೇನ್ ಬೇಕು, ಇನ್ನೇನೋ ಬಲ ನಿರ್ಬಲ. ಅದರಿಂದ 1977 ಯಾಕೋ ಒಂದು ತಳಮಳ ಇದೆ. 7 ಬೋಮ್. ಅದ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಬಟ್ ಅದಕ್ಕೂ ಮೀರಿದಂಥದ್ದು ಈಗ ನಡೆಯತಕ್ಕಂಥದ್ದು ಉಂಟು. ಎಚ್ಚರಿಕೆ. ಡೋಂಟ್ ಬ್ಲೇಮ್ ಅದರ್ಸ್. ನನ್ನ ಕರ್ಮ, ನಮ್ಮ ಗುರುಗಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದನ್ನೇ ಹೇಳಿದ್ರು, ಏನೋ ಒಂದು ಮದುವೆನೇ ಜೀವಿತಾವಧಿ ಶಿಕ್ಷೆ, 2ನೇ ಮದುವೆ ಗಲ್ ಶಿಕ್ಷೆ. ಯಾವಾಗ ಸ್ಯಾಂಕ್ಷನ್ ಮಾಡ್ತಾರೋ ಗೊತ್ತಿಲ್ಲ 2ನೇ ಮದುವೆ. ಇವನ್ ಯಾರು 3ನೇದಾಗವನೇ ಅದೆಂಗೋ ಹ್ಯಾಂಡಲ್ ಮಾಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಗುರುಗಳೇ ಸ್ಟ್ರೈಟ್ ಸೂಸೈಡ್ ಅದು ಬಿಡಿ ಗುರುಗಳೇ ಅಂದೆ. ಮೊದಲನೇ ಮದುವೆಯೇ 3 ದಾರಿ ಆಗಿದೆ ಅಂದ್ರೆ 2ನೇ ಮದುವೆ ನಾನು ಹೇಳ್ತೇನಲ್ವಾ ಮಕ್ಕಳೇ, ನಿಮ್ ಕಾಲಿಗೆ ಬೀಳ್ತೇನೆ. ಟೇಕ್ ಯುವರ್ ಟೈಮ್. ಒಳ್ಳೆ ಆಚಾರ್ಯರ ಹತ್ರ ತೋರಿಸಿ. ಮನೆ ಕೂಡ ಒಂದು ತಂದೆ ಜೀವ, ಪುಣ್ಯಾತ್ಮ ರೀ, ಡೈವರ್ಸ್ ಆಗ್ಬಿಟ್ಟಿದೆ. ನಾನು ನನ್ನ ಅಜ್ಜನ್ ನೋಡಿದಾಗ ಆಯ್ತು, ನನ್ನ ಕಣ್ಣಲ್ಲಿ ನೀರು. ನನ್ನ ಅಜ್ಜನ್ ನೋಡಿದಾಗ ಆಗ್ಬಿಡ್ತಾಯ್ತು. ನನ್ನ ಅಜ್ಜಿಯನ್ನ ಇಬ್ರು ಆ ಥರ ಬದುಕಿದ್ರು. ಡೈವರ್ಸ್ ಆಗ್ಬಿಟ್ಟಿದೆ. ನನ್ನ ಹೆಂಡತಿಗೆ ಯಾರು ದಿಕ್ಕಿಲ್ಲ. ನನ್ನ ಮಗುಗೆ ದಾರಿ ಇನ್ನೇನಾದ್ರೂ ಆಗ್ಬಿಡುತ್ತೆ ಅಂತ ಹೆಂಡತಿ ಮಗುನ ಜೊತೆಲೇ ಇಟ್ಕೊಂಡಿದ್ದಾನೆ. ದಾಟ್ ಇಸ್ ದಿ ಜೆಂಟಲ್ಮನ್. ನೋಡಿ, ಪದ್ಮಶ್ರೀ ಅವ್ರಿಗೆ ಕೊಡ್ಬೇಕ್ರಿ, ಪದ್ಮವಿಭೂಷಣ ಅವ್ರಿಗೆ ಕೊಡ್ಬೇಕ್ರಿ. ಪದ್ಮಭೂಷಣ ಅಂತ ಮನುಷ್ಯನ್ಗೆ ಇಂಥ ಒಂದು ಸೌಭಾಗ್ಯ. ನಾನು ಹಾಗೇ ನೋಡ್ತಾ ಆತನಿಗೆ ನಾ ಹೇಳಲ್ಲ, ಒಳಗಡೆ ರಮಿಸ್ತಿರ್ತೇನೆ. ರಾಮ ಎಂಥ ಪುಣ್ಯಾತ್ಮನೋ, ಬದಲಾಗ್ತಾಳ ಇದೆಯಾ ಅಂತ. ಆ ಗುರು, ಒಂಟಿ ಗುರು ಆತನನ್ನ ಆ ರೀತಿ ಮಾಡಿಸಿಟ್ಟಿದೆ. ಈಗ್ಲೂ ಜೊತೆಲಿ ಇಟ್ಕೊಂಡು ಅಲ್ಲಿ ಸಂಸಾರ ಅನುಬಂಧ ಇಲ್ಲ. ಆದ್ರೂ ಏನ್ ಮಾಡೋದು ಗುರುಗಳೇ, ಯಾರು ಹಿಡ್ಕೊಳ್ಳೋರಿಲ್ಲ. ಏನೋ ಮಾಡ್ಕೊಂಡ್ಬಿಟ್ವಿ, ಅರ್ಥ ಆಗ್ಲಿಲ್ಲ, ಇಬ್ಬರಿಗೂ ಅದು ಒಪ್ಪಿಗೆ ಆಗ್ಲಿಲ್ಲ. ಎಷ್ಟು ಹೇಳಿದ್ರು ಆಗ್ಲೇ ಇಲ್ಲ. ಕಡೆಗೆ ದೂರ ಆಗೋಣ ಅಂತ ಆಯ್ತು. ಒಂದು 6-7 ವರ್ಷ ಆಯ್ತು. ಬಟ್ ಮಗುಗೋಸ್ಕರ ಮಗು ಅನಾಥ ಆಗ್ಬಿಡುತ್ತೆ. ಇದು ರೀ ತಂದೆ, ಇದು ರೀ ತಾಯಿ ಅಂದ್ರೆ. ಎಲ್ಲೋ ಇರೋ ಸೀತಾರಾಮರಿಗೆ ಯಾಕ್ರಿ ಪೂಜೆ ಮಾಡ್ಬೇಕು? ಇಲ್ಲಿರೋ ಸೀತಾರಾಮರು ನಿಜವಾದ ವನವಾಸ ಅಂದ್ರೆ ಇದು ರೀ. ಜೊತೆಲೇ ಇದ್ರು ಬ್ರಹ್ಮಚಾರಿಗಳಾಗಿದ್ದಾರೆ ರೀ ಮಕ್ಕಳು. ನೋಡಿ, ಆ ಒಂದು ಪಟ್ಟಲ್ಲೇ ಹಾಗೇ ಇದ್ದಾರೆ. ತುಂಬಾ ನೀರು. 2ನೇ ಬದುಕಿಲ್ಲ ಮಗು. ಅದೊಂದು ಯೋಚನೆ ಮಾಡಿಬಿಟ್ಟಿಯ ಅಂದ್ರೆ ಮನೆಯಲ್ಲಿ ಬೇಡ, ನಾನು ಹತ್ಕೋಬಿಟ್ಟ ಬಾಹುಬಲಿ. ಆ ಬಾಹುಬಲಿ ನೋಡ್ತಿದ್ರೆ ನನ್ ಕಣ್ ತುಂಬಾ ನೀರು. ಹೌದು, ಏನ್ ಮಾಡ್ತೀರಾ ಮಗು? 3ನೇ ಮದುವೆ ಸ್ಟ್ರೈಟ್ ಸೂಸೈಡೆ. ಗನ್ನೆ ಡಮಾಲೆ ಧಿಮಿಲೆ. ಓಂ ಫ್ಯಾನಾಯ ವಿದ್ಮಹೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಆಯ ವಿದ್ಮಹೆ. ಹೌದು, ತನ್ನೋ ಚುನ್ನಿ ಪ್ರಚೋದಯ. ಚುನ್ನಿ ಹಾಕೊಂಡು ಧಮಾಲ್ ಮಾಡ್ಕೋಬೇಕು ನಾವು ಅಷ್ಟೇ. ಹೌದು, ಬದುಕು ಅಲ್ಲಿ ತಂದಿಟ್ಟು ಬಿಡುತ್ತೆ. ದಯಮಾಡಿ ಮದುವೆಗಳನ್ನ ಆಗುವಾಗ ಗುರು ಎಲ್ಲಿದ್ದಾನೆ? ಮೊನ್ನೆ ಕೂಡ ಒಂದು ಮಕ್ಕಳು, ಆ ಮಗು ವೃಷಭ ರಾಶಿ. ಯಾವ ಪುಣ್ಯಾತ್ಮ ಮುಹೂರ್ತ ಇಟ್ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಹುಡುಗನಿಗೆ ನೋಡ್ತಾ ಕೂತಿದ್ದಾನೆ. ಅಯ್ಯೋ, ಯಾರಯ್ಯ ನೀನು? ಹೊಟ್ಟೆಗೆ ಅನ್ನ ತಿಂತೀಯ ನೀನು ಅಂತ ಬೈದೆ.
ಯಾರೇ ಇದನ್ನ ಹಾಕ್ಸಿದ್ದು? ನಮ್ಮ ಮಗಳಿಗೆ ಗುರುಬಲ ಮೇ 1ನೇ ತಾರೀಕು ಮೇಲಯ್ಯ ಈ ತರ ಮೊದಲೇ ಧಾವಂತದಲ್ಲಿದ್ದಾಳೆ. ಹೌದು, ಇಲ್ಲ ಅವ್ರು ಹೇಳಿದ್ರು ಹುಡುಗನ್ಗೆಲ್ಲ ಹುಡುಗಿಗೆ ನೋಡೋದು. ಇದನ್ನೇ ತಿಳ್ಕೊಬೇಕಾಗಿರೋದು ಶಾಸ್ತ್ರಗಳು. ಈ ತರ ಮಾಡೋ ಅಪಾರ್ಥಗಳು ಅನರ್ಥಗಳೇ ಎಡವಟ್ಟಾಗಿ ನಿಂತು ಬಿಟ್ಟಿದ್ದಾವೆ. ಎಚ್ಚರಿಕೆ. 1977 ಇಂಥದ್ದೊಂದು ಅನರ್ಥ ತಗೊಬಂದ್ ಮನೇಲಿ ನಿಲ್ಸುತ್ತೆ. ಹುಷಾರು. ಆರೋಗ್ಯ ಕೆಡಿಸ್ಬೋದು, ಹಣಕಾಸು ಕೆಡಿಸ್ಬೋದು, ಇದರಿಂದ ದಾಂಪತ್ಯ ಕೆಡಿಸ್ಬೋದು. 1989 ಅಪಾರ್ಥಗಳು ಬರಬಹುದು. ನೀವೊಂದ್ ಕಡೆ ಅವರೊಂದು ಕಡೆ, ಆ ಥರದ್ದು ಒಂದು ಭಾವಗಳು ಬರ್ಬೋದು. 2001 ಯಾಕ್ತಾನೆ ಮದುವೆ ಆದ್ನೋ, ಏನಕ್ತಾನೆ ಮದುವೆ ಆಗ್ತಿದ್ದೀನೋ, ಇನ್ನೂ ಮದುವೆ ಆಗಿಲ್ಲ, ನನ್ನ ರೈಟ್ ಪಾರ್ಟ್ನರ, ರೈಟ್ ಒಂದಿದ, ದಯಮಾಡಿ ಟೈಮ್ ತಗೊಳ್ಳಿ. 1977, 1989, 2001 ದಯಮಾಡಿ. ಈವನ್ 1965, 1953 ಇನ್ನು ಅದಕ್ಕೆ ಮೀರಿದ್ದು ಇನ್ನೇನು ಬದುಕು, ಸುಮ್ಮನೆ ರೀ. ಅದಕ್ಕೂ ಹಿಂದಕ್ಕೆ ಹೋಗಿ ಹೇಳಿ ಅಂತ ಅನ್ನತಕ್ಕಂಥವ್ರು ಇದ್ದಾರೆ. ತುಂಬಾ ಎಚ್ಚರಿಕೆ ಅಂತ ಹೇಳಿ ದುಡುಕ್ಬೇಡಿ. ಯಾರಾದ್ರೂ ಒಳ್ಳೆ ಆಚಾರ್ಯರ ಹತ್ರ ತೋರಿಸಿ. ಅದ್ ಮಿತಿಮೀರಿ ದಾಟಿ ಬಿಟ್ಟಿದೆ. ತಟಸ್ಥರಾಗಿ, ನನ್ನ ಮಾತು ಕೇಳಿ, ತಟಸ್ಥರಾಗ್ಬಿಡಿ. ಈಗ ಮಾತಾಡಬೇಡಿ. ಇಟ್ಸ್ ಓಕೆ, ಉರಿತಿದೆ ಬೆಂಕಿ, ಅದಕ್ಕೆ ಯಾಕೆ ಮೆಣಸಿನ ಪುಡಿ ಹಾಕೋದು, ತುಪ್ಪ ಹಾಕೋದು, ಪೆಟ್ರೋಲ್ ಹಾಕೋದು, ಡೀಸೆಲ್ ಹಾಕೋದು, ಯಾವುದೋ ಒಂದು ಮಾರಿ ಬಂತೋ ಇಲ್ಲ ನಾವು ಹೋಗಿ ಮಾರಿ ಮನೇಲಿ ಕುತ್ಕೊಂಡ್ವೋ, ಏನಾಯ್ತೋ ಗೊತ್ತಿಲ್ಲ. ದುಡುಕಬೇಡಿ ದಯಮಾಡಿ. ಒಂದು ಆಚಾರ್ಯರ ಹತ್ರ ಅದಕ್ಕೊಂದು ಪುಟ್ಟದಾಗ ಒಂದು ಮುಲಾಮು, ಗಾಯ ನಿಶ್ಚಿತ ಒಂದು ಮುಲಾಮು. ಯಾರು ಗಾಯ ಮಾಡ್ಬೇಕು ಅಂತ ಮದುವೆ ಆಗೋಲ್ಲ, ಗಾಯ ಮಾಡ್ಕೋಬೇಕು ಅಂತನೂ ಮದುವೆ ಆಗೋಲ್ಲ. ಅಲ್ಲಿ ಇತ್ತು. ಅವ್ರನ್ನ ಬ್ಲೇಮ್ ಮಾಡ್ತಾ ಕುತ್ಕೋಬೇಡಿ. ತಿಳ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ದಯಮಾಡಿ ಹೇಳ್ತಾನೆ, ಒಂದು ಮನೇಲಿ ಅಡುಗೆ ಮನೆಯಲ್ಲಿ ಏನ್ ಮಾಡಿ, ಒಂದು ತಟ್ಟೆಯಲ್ಲಿ ಒಂದು ಗಣದಿಗ್ ಬಂದೆ. ಎಸ್ಪೆಷಲಿ 77, ಒಂದು 1989, 2001 ಆ ಗುರುವಿನ ಫೋರ್ಸ್ ಹೆಂಗ್ ಹೋಗ್ತಿದೆ ಅಂದ್ರೆ ಅಲ್ಲಾಡಿಸ್ತಿರ್ತಾನೆ. ಅದರಿಂದ ಒಂದು ಶಲ್ಯ, 3 ಥರದ ಹಣ್ಣು, ಒಂದು ಕೊಬ್ಬರಿ ಬಟ್ಲು, ಒಂದು ಅಚ್ಚು ಬೆಲ್ಲ, ಒಂದು ಬೊಗಸೆ ಅಕ್ಕಿ ಇಲ್ಲ ಒಂದು 3 kg ಅಕ್ಕಿ, ಇದನ್ನಿಟ್ಟು ಒಂದು 3 ಥರದ ಹಣ್ಣಿಡಿ, ಒಂದು ಕೈ ಟವೆಲ್ ಇಡಿ, ಒಂದು ಶಲ್ಯ ಇಡಿ, ಒಂದು ಪುಟ್ಟ ಜೇನುತುಪ್ಪ ಬಾಟ್ಲ್ ಇಡಿ. ಸಾಕು, ಇಷ್ಟು ಸಾಕು. ನವಧಾನ್ಯದ ಒಂದು ಪ್ಯಾಕೆಟ್, 9 ಖರ್ಜೂರ, ಎಲ್ಲ ಈ ಥರದ್ದಿಟ್ಟು ಪ್ರತಿ ಸಂಕಷ್ಟಿ ಇಲ್ಲ ಗುರುವಾರ ಇಲ್ಲ ಹುಣ್ಣಿಮೆ, ನಿಮ್ 3ರಲ್ಲಿ 1 ಇಲ್ಲ 4ರಲ್ಲಿ 1 ಪುನರ್ವಸು ನಕ್ಷತ್ರದ ದಿನ, ಸಂಕಷ್ಟಿ ದಿನ, ಗುರುವಾರದ ದಿನ, ಹುಣ್ಣಿಮೆ ದಿನ ಇಲ್ಲ ಪುನರ್ವಸು, ನಿಮ್ಮ ಅನುಕೂಲ. ನಾನು 4 ಮಾಡ್ತೀನಿ, ಮಾಡಿ, ತೊಂದರೆ ಇಲ್ಲ. ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅವತ್ತು ಸಂಜೆ ಆಗ್ಲಿಲ್ಲ ಅಂದ್ರೆ ಮಾರನೇ ದಿನ ಹೋಗಿ ರಾಮರಾದರೂ ಸರಿ, ಗಣಪತಿ ಆದರೂ ಸರಿ, ಸಾಯಿಬಾಬಾ ಆದ್ರೂ ಸರಿ, ರಾಘವೇಂದ್ರ ದೇವಸ್ಥಾನ ಆದ್ರೂ ಸರಿ, ಅಲ್ಲೊಂದು ಪೂಜೆ ಮಾಡಿಸಿ ಆ ಪೂರ್ಣವಾಗಿ ಆ ಆಚಾರ್ಯರಿಗೆ, ಪುರೋಹಿತರಿಗೆ ದಾನ ಮಾಡ್ಬೋದು. ಇಲ್ಲ ಯಾರಾದ್ರೂ ಬಡವರಿಗೆ, ಈ ಅಂಗನವಾಡಿ ಮಕ್ಕಳು ಹುಡ್ಕೊಂಡು ಹೋಗಿ ಗೌರ್ಮೆಂಟ್ ಸ್ಕೂಲು, ಆ ಮಕ್ಕಳಿಗೆ ಆ ಬ್ಯಾಗ್ ಕೊಟ್ಬಿಡಿ, ಮನೆಗೆ ತಗೊಂಡೋಗ್ರು ಅಂತ ಮಾಡ್ತಾ ಬನ್ನಿ. ಮಾಡ್ತಲೇ ಇರ್ಬೇಕು, ತಿಂಗಳಿಗೊಮ್ಮೆ ಆದ್ರೂ ಮಾಡ್ತಾ ಇರಿ. ಅದಿದ್ದಿದ್ದೆ. ಡಯಾಬಿಟಿಸ್ ಬಂದ್ಮೇಲೆ ಚೆಕ್ ಮಾಡ್ತಾ ಇರ್ಬೇಕು. 3 ತಿಂಗಳಿಗೊಂದ್ಸಲಿ, 6 ತಿಂಗಳಿಗೊಂದ್ಸಲಿ ಟ್ಯಾಬ್ಲೆಟ್, ಅದೇ ಟ್ಯಾಬ್ಲೆಟ್, ಅದು ಅಡ್ಜಸ್ಟ್ ಆಗಿ ಇನ್ನೊಂದು ಎಡವಟ್ಟಾಗುತ್ತೆ ಅನ್ನೋ ರೀತಿನಲ್ಲಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಒಳ್ಳೆ ಆಚಾರ್ಯರ ಹತ್ರ ಜಾತಕ ಪರಾಮರ್ಶೆ ಮಾಡಿ ಅದಕ್ಕೊಂದು ಪುಟ್ಟ ಪರಿಹಾರ ತಗೊಳ್ಳಿ, ಒಳ್ಳೇದಾಗ್ಲಿ. ಮಾತೃದೇವೋ ಭವ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಇವತ್ತು ಆಶ್ಲೇಷ ನಕ್ಷತ್ರ. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಕೇತು ಸಾರದಲ್ಲಿದ್ದು, ಕೇತು ಕುಜನ್ ಸಾರದಲ್ಲಿದ್ದು, ಕುಜ ಕೂಡ ವಿಶೇಷವಾಗಿ ಆ ಒಂದು ಶುಕ್ರನ್ ಸಾರದಲ್ಲಿ ಇರ್ತಕ್ಕಂಥದ್ದು. ಮೇಷರಾಶಿ ಚೆನ್ನಾಗಿದೆ. ವಿಪರೀತ ಬುದ್ಧಿ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳ್ತಲ್ಲ, ಇದು ಬುಧ ಬುದ್ಧಿನ ಕೆಡಿಸ್ತಾನೆ ಅನ್ನತಕ್ಕಂಥದ್ದು. ಸೊ ಆ ಥರದ್ದಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಚಂದ್ರ ಬುಧನ್ ಸಾರದಲ್ಲಿದ್ದು, ಗುರು ಕೇಂದ್ರದಲ್ಲಿದ್ದು, ಸೂರ್ಯ ಗೌರ್ಮೆಂಟ್, IAM, IAS, KS, IPS, KPS ಈ ಥರ ಬ್ಯಾಂಕಿಂಗ್ ಉದ್ಯೋಗಗಳು,
ಈ ಸೇಲ್ಸು, ಮಾರ್ಕೆಟಿಂಗ್, ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗ, ವೃತ್ತಿ, ಕೆಲಸ, ಕಾರ್ಯ, ಪರಿಶ್ರಮ, ಅದ್ಭುತ. ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಇರ್ಬೋದು, ಸ್ಕ್ಯಾನಿಂಗ್ ಟೆಕ್ನಿಷಿಯನ್ ಇರ್ಬೋದು, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಇರ್ಬೋದು. ಈ ತರದ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯ ಅದ್ಭುತ ಪ್ರಗತಿ. ವೃಷಭ ರಾಶಿ, ಚಂದ್ರ ಬುಧನ್ ಸಾರ, ಬುಧ ಅಷ್ಟಮ, ವಿಪರೀತ ಬ್ರೈನಿ, ಟೆಕ್ನಿಷಿಯನ್, ಇಂಜಿನಿಯರಿಂಗ್ ವಿಭಾಗ. ನೋಡಿ, ಒಂದು ಇಂಜಿನಿಯರ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಯೋಗ್ಯತಾ ಇದೆ. ಅದು ನಿಮ್ಮ ಮಕ್ಕಳಲ್ಲಿ ಇದೆಯಾ ಗಮನಿಸಿ. ಗಂಟೆಗಟ್ಲೆ ಅವ್ನು ಕುತ್ಕೋತಾನೆ, ಬಿಚ್ತಾನೆ, ಜೋಡಿಸ್ತಾನೆ, ತೆಗಿತಾನೆ, ಇಡ್ತಾನೆ, ಇನ್ನೊಂದೇನೋ ಎಕ್ಸ್ಪೆರಿಮೆಂಟ್ ಇಸ್ ಜಸ್ಟ್ ಗೋಯಿಂಗ್ ಆನ್ ಡೂಯಿಂಗ್. ಅಬ್ಸರ್ವ್ ಮಾಡಿ, ಅವ್ನು ಕುತ್ಕೋಬೇಕು ಗಂಟೆಗಟ್ಟಲೆ ಅಧ್ಯಯನ, ತಪಸ್ಸಿನ ತರ. ನಿಮ್ಮ ಮಕ್ಕಳು ಒಂದ್ 3 ಅವರ್ 4 ಅವರ್ ಪಟ್ಟ ಕುತ್ಕೋತಾರೆ ಅಂದ್ರೆ ಅವ್ರ ಇಂಜಿನಿಯರ್. ಮಾರ್ಕ್ಸ್ ಕಡಿಮೆ ಬಂದಿದ್ರು ಅವನ್ನ ರೆಡಿ ಮಾಡ್ಬೋದು, 60-70 ಇನ್ನೊಂದು ಸ್ಪೆಷಲ್ ಕೋಚಿಂಗ್ ಟ್ರೈನಿಂಗ್. ಬಟ್ ಕುತ್ಕೊಳ್ಳೋದೇ ಇಲ್ಲ, ದೆನ್ ಈಸ್ ಅನ್ಫಿಟ್ ಟು ಬಿ ಎನ್ ಇಂಜಿನಿಯರ್. ನೆನ್ಪಿಟ್ಕೊಳ್ಳಿ, ಭಾರಿ ಕಷ್ಟ, ಬುದ್ಧಿ ಎಲ್ಲೋ ಜಾಗ್ರತೆ. ಸೊ ಆ ತರದ ಟೆಕ್ನಿಕಲ್ ಇಂಜಿನಿಯರಿಂಗ್ ವಿದ್ಯೆ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ, ಪ್ರಯಾಣಗಳಲ್ಲಿ ಜಾಗ್ರತೆ. ಮಿಥುನ ರಾಶಿ, ಮಾತಿಗೆ ಸಂಬಂಧಿತ ಸೇಲ್ಸು, ಮಾರ್ಕೆಟಿಂಗು, ಮೀಡಿಯಾ, ಬರವಣಿಗೆ, ಲೇಖನ, ಈ ರೀತಿಯ ವೃತ್ತಿ, ಉದ್ಯೋಗ, ಪ್ರಾಪರ್ಟಿ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಫಿನಾನ್ಸ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ವಾಹನ ಕನ್ಸಲ್ಟೆಂಟ್, ಡ್ರೈವರ್ ಆಗಿದ್ದೀರಾ, ವೆಹಿಕಲ್ಗಳನ್ನ ಬಾಡಿಗೆಗೆ ಬಿಟ್ಟು ಅದರ ಮೂಲಕ ಆದಾಯ ಮಾಡ್ಕೋತಿರ್ತಕ್ಕಂಥದ್ದು, ವೆಹಿಕಲ್ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಚಿನ್ನದ ಒಡವೆಗಳನ್ನ ರೆಡಿ ಮಾಡೋದು, ಅದನ್ನ ಕುಶಲಕರ್ಮಿಗಳು, ವಿಶ್ವಕರ್ಮಿಗಳು, ಈ ತರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಒಂದು ದುಡ್ಡು, ಕೀರ್ತಿ, ಪ್ರತಿಷ್ಠೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಬುಧನ್ ಸಾರದಲ್ಲಿ ಅದು ಸ್ವಲ್ಪ ಎಡವಟ್ಟು. ಯಾವುದೋ ಇನ್ವೆಸ್ಟ್ ಮಾಡ್ಬಿಡೋಣ, ಬುಧ 6ನೇ ಮನೆ, ಗೊತ್ತಿಲ್ಲ, ಗಾಡಿ ತಗೊಂಡ್ಬಿಡೋಣ, ಸೆಕೆಂಡ್ ಹ್ಯಾಂಡ್ ಗಾಡಿ ಬಾಡಿಗೆ ಬಿಟ್ಬಿಡೋಣ, ಡ್ರೈವರ್ನ ಇಟ್ಕೊಂಡ್ಬಿಡೋಣ, ಏನೇನೋ ಗೊತ್ತಿಲ್ಲದಿದ್ದು ಮಾಡಕ್ ಹೋಗ್ಬೇಡಿ. ಗೊತ್ತಿರುವ ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯ ಸ್ಲೋ ಡೌನ್. ನಮ್ಮ ಮೈಂಡ್ ತುಂಬಾ ವೇಗವಾಗಿ ಓಡ್ತಿದೆ ಅಂದ್ರೆ ಒಂದು ಶನಿ ದಶ, ಶನಿ ಅಷ್ಟಮ, ವಿಪರೀತ ವೇಗ, ವಿಪರೀತ ಕ್ಯಾಲ್ಕುಲೇಷನ್, ಬುಧನ್ ಭಾವ. ದಯಮಾಡಿ ಜಾತಕ ಚೆಕ್ ಮಾಡಿಸಿ, ಟೈಮ್ ಚೆಕ್ ಮಾಡಿಸಿ. ಏನೇನೋ ಯಾವ್ದಾವ್ದೋ ಮಾಡ್ಲಿಕ್ಕೆ ಯೋಜನೆ ರೂಪಿಸ್ತಿದ್ದೀವಿ ಅಂದ್ರೆ. ಸೊ ಕರ್ಕಾಟಕ ರಾಶಿ ಆ ತರದೊಂದು ಭಾವ ಉಂಟು, ಎಚ್ಚರಿಕೆಯಿಂದ ಹಾಕಿ. ಅದೊಂದು ರಿಕ್ವೆಸ್ಟ್ ಮಾಡ್ಕೋತಾನೆ, ಬಿಟ್ರೆ ಬ್ಯೂಟಿಫುಲ್ ಡೇ, ತೊಂದರೆಗಳೇನು ಇಲ್ಲ. ಸಿಂಹ ರಾಶಿ, ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಒಂದು ಮಾತು, ವ್ಯವಹಾರ, ಮನೆ, ಮಕ್ಕಳು, ಹೆಂಡತಿ, ಗಂಡ, ಹಿರಿಯರು, ದೊಡ್ಡವರು, ಈ ತರದ್ ಕೆಲವೊಂದು ಬರುತ್ತೆ. ಯಾವುದೂ ಇಲ್ಲದ ಊಹಾಪೋಹ, ಗಾಳಿ ಮಾತುಗಳು, ತಲೆ ಕೆಡಿಸ್ತಕ್ಕಂಥದ್ದು, ಸ್ವಲ್ಪ ನಿಧಾನ, ಹೆಡ್ಡೇಕು, ಮೈಗ್ರೇನು, ಸೈನಸ್ಸು, ಸ್ಟ್ರೆಸ್ಸು, ಇದು ಇರತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಸೊ ಓಕೆ, ತುಂಬಾ ಒತ್ತಡ ಎಷ್ಟು ತಗೋತೀರಿ, ಎಷ್ಟು ಓಡ್ತೀರಿ, ಒಂದೊಂದು ಸಮಯ ರಿಲ್ಯಾಕ್ಸ್ ಆಗಿ ಕುತ್ಕೊಬಿಡ್ಬೇಕು. ಇವತ್ತು ನೋಡಿ, ನಿಮಗೆ ಕನ್ಫ್ಯೂಷನ್ಗಳು ಸಿಕ್ಕಾಬಟ್ಟೆ ಇರುತ್ತೆ. ತುಂಬಾ ಕನ್ಫ್ಯೂಷನ್ ಇದ್ದಾಗ ಏನೋ ಮಾಡ್ಬಾರ್ದೆ, ಏನೋ ಒಂದು ದೋಸೆ ಹಾಕೊಡಮ್ಮ ಸಾಕು. ದೋಸೆ ತಿನ್ಲ, ಮಸಾಲೆ ದೋಸೆ ತಿನ್ಲ, ಸೆಟ್ ದೋಸೆ ತಿನ್ಲ, ಖಾರ ದೋಸೆ ತಿನ್ಲ, ಈರುಳ್ಳಿ ದೋಸೆ ತಿನ್ಲ, ರವೆ ದೋಸೆ ತಿನ್ಲ. ಅಪ್ಪು ನಿಂಗೆ ಏನ್ ಅನ್ಸುತ್ತೋ ಒಂದು ಮಾಡ್ಕೊಡು. ಅವ್ರಿಗೆ ಗೊತ್ತಿದೆ. ನಮ್ಮ ಧರ್ಮ ಪತ್ನಿ ಹತ್ರ ಹೊರಟು ತಿಂಡಿ ಬಗ್ಗೆ ಬಾರ್ಗೇನ್ ಮಾಡಬಾರ್ದು, ಆರ್ಗ್ಯುಮೆಂಟ್ ಮಾಡಬಾರ್ದು. ಊಟಗಳ ಬಗ್ಗೆ, ಡ್ರೆಸ್ಗಳ ಬಗ್ಗೆ 100% ಹೇಳ್ತಾನೆ. ಅವ್ರಿಗೆ ಗೊತ್ತು ನಮ್ಮನ್ನ ಹೇಗೆ ಇಟ್ಕೋಬೇಕು ಅಂತ. ಮಾತಾ ಸಮನ್ನಾಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತ ಕುಪೋಷಣ. ಅವ್ರಿಗೆ ಗೊತ್ತಿದೆ, ರೇ ಇದಾಕ್ರಿ, ಆಯ್ತು ರೇ ತಿನ್ರಿ ಬಾಯಿ ಮುಚ್ಕೊಂಡು. ಅವ್ರಿಗೆ ಗೊತ್ತಿದೆ ನಮ್ಮ ವೀಕ್ನೆಸ್ ಏನಿದೆ. ನಮ್ಮ ವೀಕ್ನೆಸ್ ಏನು, ನಾವೇನ್ ತಿಂತೀವಿ, ಯಾವಾಗ ಮಲಗ್ತೀವಿ, ಹೇಗೆ ಎದ್ದೇಳ್ತೀವಿ, ಒಂದು ತಾಯಿ ತರ ಗಮನಿಸಿರ್ತಾರೆ. ಹಾಗೆ ಯಜಮಾನ್ರು ಹೇಳೋವಾಗ್ಲೂ ಪತ್ನಿಯು ಕೇಳ್ಬೇಕು. ಅವ್ರಿಗೂ ಗೊತ್ತು, ನಿಜವಾದ ಗಂಡನಿಗೆ ಹೇಳ್ತಾನೆ. ಅವನೊಂದು ಬೇಜಾರು ಮಾಡ್ಕೊಂಡು ಒಂಚೂರು ಒಂದ್ ಸಮಯ ಗದರಿದ್ರೆ ತಂದೆ ತರ ಬೇಜಾರು ಮಾಡ್ಕೊಂಡು, ನಿಮ್ ತಂದೆ ಗದರಿದ್ರೆ ಬೇಜಾರು ಮಾಡ್ಕೊಬಿಡ್ತೀರಾ. ಇದ್ಯಾಕೆ ತಿಂದಿಲ್ಲಮ್ಮ, ಬೆಳಿಗ್ಗೆ ಯಾಕೆ ತಿಂಡಿ ತಿಂದಿಲ್ಲ, ಇದ್ಯಾಕೆ ತಿಂದಿಲ್ಲ, ಇದ್ಯಾಕೆ ಹೀಗಿದ್ದೀಯಾ, ಬೇಜಾರು ಮಾಡ್ಕೋಬಿಡಿ. ಅದನ್ನ ದೊಡ್ಡದ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಂದ್ರು, ನಿಮ್ಮ ಅಣ್ಣ ಅಂದ್ರು ಅನ್ಕೊಳ್ಳಿ. ಹಾಗೆ ನಿಮ್ಮ ಅಕ್ಕ ಅಂದ್ರು, ನಿಮ್ ತಂಗಿ ಅಂದ್ರು, ನಿಮ್ಮ ಅಮ್ಮ ಅಂದ್ರು ಅನ್ಕೊಳ್ಳಿ. ನಿಮ್ ಪತ್ನಿ ಏನೋ ಒಂದ್ ಮಾತು ಅಂದಿದ ತಕ್ಷಣ ಡೈವರ್ಸ್. ಏನ್ ಮಾತು, ಎಲ್ಲಿಯ ಮಾತು?
ಇವತ್ತು ಏನೇನೋ ಆಗ್ಬಿಟ್ಟಿದೆ. ಮನುಷ್ಯರುಗಳಿಗೆ ಒಂದು ಚೂರು ತಡ್ಕೊಳ್ಳೋ ತಾಳ್ಮೆ ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ, ನಮ್ಮ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಅಲ್ಲ, ಇನ್ಮೇಲೆ ಡೈವರ್ಸ್ಗಳು ಕನ್ಫರ್ಮ್ ಆಗ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಾಮಿ. ಎಷ್ಟು ದಿನ ಇನ್ಮೇಲೆ ಸಂಸಾರ ಮಾಡ್ತೀನಿ ಅಂತ ಈ ತರ ನಾವೊಂದು 100 ದಿನ ಟ್ರೈನಿಂಗ್ ತಗೋಬೇಕು, 1000 ದಿನ ಓದ್ಬಿಟ್ರೆ ನಾನು ಕಂಪ್ಲೀಟ್ ಅಪ್ಪ, ಡಿಗ್ರಿ ಕಂಪ್ಲೀಟ್ ಅಪ್ಪ, PUC ಆದ್ಮೇಲೆ 1000 ದಿನ. ಇನ್ನು ಮೇಲೆ ಮದುವೆಗಳು ಅಷ್ಟೇ, 1000 ದಿನ ಪದ್ಮಭೂಷಣ ಕೊಡ್ಬೇಕು, 10,000 ದಿನ ಪದ್ಮವಿಭೂಷಣ ಕೊಡ್ಬೇಕು. ಇನ್ನು 25,000 ದಿನ ಏನಾದ್ರು ಮಾಡಿಬಿಟ್ರೆ ಭಾರತ ರತ್ನನೇ ಕೊಡ್ಬೇಕು ಏನೋ, ಇನ್ನು ಮೇಲಿನ ಬರೋ ಜನರೇಷನ್ನು ಈ ವ್ಯವಸ್ಥೆಗಳಿಗೆ. ಸೊ ಅದರಿಂದ ಇವತ್ತು ಆ ತರದ ಒಂದು ಗಲಿಬಿಲಿಯ ವಾತಾವರಣ ಮನೆಯಲ್ಲಿದ್ರೆ ತಟಸ್ಥವಾಗಿತ್ತು ಬಿಡಿ. ನೋ ವಾದಮ್, ನೋ ಆರ್ಗ್ಯುಮೆಂಟ್. ಜಡ್ಜ್ ಸಾಹೇಬ್ರ ಮುಂದ್ಗಡೆ ಮಾತಾಡ್ತೀವ ನಾವು, ಮಾತಾಡೋ ಅಧಿಕಾರ ಇಲ್ಲ. ಇವತ್ತು ಹಾಗೆ ಅನ್ಕೋಬೇಕು, ನಮ್ಮ ಹೆಂಡತಿ ಮುಂದ್ಗಡೆ, ನಮ್ಮ ಗಂಡನ ಮುಂದ್ಗಡೆ ಒಂಥರ ವಿಚಿತ್ರಗಳು ನಡೀತಕ್ಕಂಥ ಸುಮ್ಮನೆ ಇದು ಬಿಡಿ, ತಟಸ್ಥರಾಗಿರಿ, ಏನಿದೆಯೋ ಅದ್ರ ತೃಪ್ತಿ. ಕನ್ಯಾ ರಾಶಿ, ಚಂದ್ರ ಲಾಭಸ್ಥ, ಬುಧನ್ ಸಾರ. ಬುಧ ತುಂಬಾ ಚೆನ್ನಾಗಿದ್ದಾನೆ. ಟೆಕ್ನಿಕಲ್ ಓದು, ಟೆಕ್ನಿಕಲ್ ಕೆಲಸ, ಚಿತ್ರಕಲೆ, ಪೇಂಟಿಂಗು, ಡಿಸೈನಿಂಗು, ಡಾನ್ಸು, ಮ್ಯೂಸಿಕ್ಕು, ಅಲಂಕಾರ, ಒಪ್ಪ, ಓರಣ, ಈವೆಂಟು, ಬೋಟಿಕು, ಈ ಥರದಕ್ಕೆ ಸಂಬಂಧಪಟ್ಟಂಥದ್ದು, ಬರವಣಿಗೆ, ಮಾತನಾಡುವಿಕೆ, ಕಲಾವಿದರು, ಆರ್ಟಿಸ್ಟು, ಈ ಥರದ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಇರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಅದಕ್ಕೆ ಸಂಬಂಧಪಟ್ಟಂತ ಓದುತ್ತಿರುವವರಿಗೂ ಅದ್ಭುತವಾಗಿದೆ. ತುಲಾ ರಾಶಿ, ಚಂದ್ರ ಬುಧನ್ ಸಾರ ಚೆನ್ನಾಗಿದ್ದಾನೆ. ಬುಧ ಸ್ವಲ್ಪ ವಿಪರೀತ ಆಡ್ತಿದ್ದಾನೆ, ಯಾಕೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ಇರ್ತೀರಿ. ನಾನು ಮಾಡ್ತಿರೋ ಕೆಲ್ಸಕ್ಕೆ ಪರಿಶ್ರಮ ನಿಮ್ ಕೈಲಿ ತುಂಬಾ ಆಗೋಲ್ಲ, ನೋಡೋಕ್ ಮಾತ್ರ ಗಟ್ಟಿ ಕಾಣಿಸ್ತೀವಿ. ಸ್ವಲ್ಪ ಬುಧ 12ನೇ ಮನೆಯವನಲ್ಲ, ಸ್ವಲ್ಪ ಬೇಗ ಮನಸ್ಸಿಗೆ ತಗೊಳ್ಳೋದು ಜಾಸ್ತಿ. ಹೌದು. ಸೊ ಅದರಿಂದ ಸ್ವಲ್ಪ ಇವತ್ತು ಆ ಉದ್ಯೋಗದಕ್ಕೆ ಸಂಬಂಧಪಟ್ಟಂತ ಒಂದು ತೊಳಲಾಟ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀನಿವಾಸರ ದೇವಸ್ಥಾನ ಹತ್ತಿರದಲ್ಲೆಲ್ಲ ಇದ್ರೆ ಒಂದು ಸಣ್ಣ ದರ್ಶನ, ಅರ್ಚನಾ, ಸೇವನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಭಾಗ್ಯಸ್ಥಾನದ ಚಂದ್ರ ಭಾಗ್ಯದಲ್ಲಿರೋದು ತುಂಬಾ ಒಳ್ಳೇದು. ಆದ್ರೆ ಅಷ್ಟಮಾಧಿಪತಿ ಪ್ರಭಾವ, ಲಾಭಾಧಿಪತಿ ಪ್ರಭಾವ ಎರಡೂ ಇರೋದ್ರಿಂದ ಯಾವುದೋ ಖರ್ಚು ಬರೋದಿದೆ. ನಮ್ಗೇನ್ ಗೊತ್ತಾ, ಬರೋ ಲಾಭದ ಬಗ್ಗೆ ಯೋಚನೆ ಇಲ್ಲ, ತೊಂದರೆ ನಿವಾರಣೆ ಆಗೋದಲ್ಲ. ಬಂದಿದೆ LIC ದುಡ್ಡು, ಯಾರ್ಯಾರಿಗೆ ಏನೇನ್ ಕೊಡಬೇಕೋ ಇದು ಶುರು. ನೆಂಟರು ಬರೋಕ್ ಮೊದಲೇ ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲವ್ರು ನೋಡ್ಬೇಕು, ಇವತ್ತು ಏನ್ ತಿಂಡಿ ಮಾಡ್ಬೇಕು, ರಾತ್ರಿಯ ನಿರ್ಧಾರ ಇಲ್ಲ. ಏನಿದೆಯೋ ಅದನ್ನ ಮಾಡೋಣ, ಇರೋದ್ರಲ್ಲಿ ತೃಪ್ತಿ. ಇರಲಾರದ ಒಂದು ಬಾಧನ ಹುಡುಕಿ ತಟ್ಟೆಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ನಿಷ್ಣಾತರು ನಾವು. ಅವ್ರು ಬರ್ತಾರೆ, ಅವ್ರಿಗೆ ಏನ್ ಇಷ್ಟವೋ ಏನ್ ಇಷ್ಟ ಅಲ್ವೋ, ಏನ್ ಮಾಡ್ಲಿ ಹೇಳಿ ಅಂದ್ರೆ, ಏನ್ ಬಂದಿದ್ಯೋ ಅದ್ ಮಾಡು, ಏನ್ ಬಂದಿದ್ಯೋ ಅಷ್ಟಲ್ಲಿ ಇರು. ಇವತ್ತು ವೃಶ್ಚಿಕ ರಾಶಿ ಆಗಿದ್ರೆ ಆನಂದ ಇಲ್ಲ. ಇಲ್ದ ತಟ್ಟೆನಲ್ಲಿ ಎಕಡೋ ಜೇಡ ಬಲೆ ನೋಡ್ಕೊಂಡು ಕುತ್ಕೋತೀರ ನೀವು. ಅದೊಂದು ಮಾಡ್ಕೋತೀವಿ, ಜಾಗ್ರತೆ. ಧನುಸು ರಾಶಿ, ಚಂದ್ರ ಅಷ್ಟಮ, ಬುಧನ್ ಸಾರ. ಬುಧ ನಿಮ್ಮನೆ ಇನ್ವೆಸ್ಟ್ಮೆಂಟು, ಕೊಡೋದು ತಗೊಳ್ಳೋದು, ಲೇವಾದೇವಿ, ಮನಿ ಡಬ್ಲಿಂಗು, ಟ್ರೇಡಿಂಗು ಸ್ವಲ್ಪ ಹುಷಾರು. ಬುಧ ಏನ್ ಗೊತ್ತಾ, ಯಾರೋ ಒಂದು 5%, ಯಾರೋ ಒಂದು 10%, ಯಾರೋ ಒಂದು 5 ಜನ ಈ ತರದ್ದೇ ಮಾಡಿಸ್ತಕ್ಕಂಥದ್ದು. ತುಂಬಾ ಜಾಗರೂಕತೆ. ತುಂಬಾ ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗಳಿದಾವೆ ನೋಡಿ, 10 ವರ್ಷ 20 ವರ್ಷ 30 ವರ್ಷ 50 ವರ್ಷ ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದ್ದಾರೆ. ಪರವಾಗಿಲ್ಲ, ಅವ್ರು 1% ಕಡಿಮೆ ಕೊಟ್ಟು ಇಲ್ಲ 1% ಜಾಸ್ತಿ ತಗೊಂಡು ಪರ್ಫೆಕ್ಟ್ ಆಗಿರ್ತಾರೆ. ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ಈ ದೊಡ್ಡದಾಗಿ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನಲ್ವಾ, ಅವ್ನು ದೊಡ್ಡದಾಗೆ ಇಟ್ಟಿರ್ತಾನೆ. ಒಬ್ಬ ಗುಂಡು ಬಾಸ್ ಬರ್ತಾನೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬಂಗಾರದ ವಿಚಾರದಲ್ಲಿ. ತುಂಬಾ ಹುಷಾರಾಗಿ ಅವನ ಬಂಗಾರವನ್ನ ಚೆಕ್ ಮಾಡಿ. ಬೇಜಾರು ಮಾಡ್ಕೋಬೇಡಿ, ಸಾಧ್ಯವೇ ಇಲ್ಲ ಆ ರೇಟು ಕೊಡೋಕೆ, ಸಾಧ್ಯವೇ ಇಲ್ಲ ರೀ, ಬೇಜಾರು ಮಾಡ್ಕೋಬೇಡಿ. ಅಲ್ಲೊಂದು ಲೆಕ್ಕಾಚಾರ ನಮಗೆ ಮೀರಿದ್ದುಂಟು. ಹೇಳೋದೆಲ್ಲ ಹಾಗೆ, ಮಾಡೋದೆಲ್ಲ ಇನ್ನೊಂದು. ಸೊ ಹೀಗೆ ಧನುಸು ರಾಶಿ ಈ ತರದ ಆಮಿಷಗಳಿಗೆ ಒಳಗಾಗಿ ಎಲ್ಲೋ ಒಂದು ಬಿದ್ದು ಬಿಡ್ತೀರಿ, ಜಾಗ್ರತೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ ವೇ. ದುಡ್ಡು ಇದೆಯಾ, ಒಂದ್ ಸ್ವಲ್ಪ ಪೆನ್ಷನ್ ಸ್ಕೀಮ್, ಒಂದ್ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ, ಒಂದ್ ಸ್ವಲ್ಪ ಬಾಂಡ್ಗಳೆಲ್ಲ ಹಾಕೋದು, ಒಂದ್ ಸ್ವಲ್ಪ ಗೋಲ್ಡ್ ಅಲ್ಲಿ ಹಾಕೋದು. ಆ ಗೋಲ್ಡ್ ಕೂಡ ತುಂಬಾ ಒಂದು 25 ವರ್ಷದಿಂದ ಅದು ಯಾರದೇ 25, 30 ವರ್ಷ, 40 ವರ್ಷ, 50 ವರ್ಷ ಹೆಸರು ಉಳಿಸ್ಕೊಂಡಿದ್ದಾರೆ. ಬ್ರ್ಯಾಂಡ್ ಅದು.
ಹೌದು, 30 ವರ್ಷದಿಂದ ಇರೋದಕ್ಕೆ ಈ ಬ್ರ್ಯಾಂಡು. ಹೌದು, ಇಷ್ಟು ಕೋಟಿ ಜನ ನೋಡ್ತಕ್ಕಂಥ ಕಾರ್ಯಕ್ರಮ. ನಿಮಗೆ ಗೊತ್ತಿಲ್ಲ ಅಷ್ಟೇ, ಹೇಳೋದಿಲ್ಲ. ಯಾವತ್ತಾದ್ರೂ ಯಾರಿಗಾದ್ರೂ ಬೇಕು ಅಂದಾಗ ಬನ್ನಿ, ಆ ಗ್ರಾಫ್ ತೋರಿಸ್ತಾನೆ, ನೀವು ಶಾಕ್ ಆಗ್ತೀರ. ಅಯ್ಯೋ, ಒಂದಿನಕ್ಕೆ ಇಷ್ಟು ಜನ ನೋಡ್ತಾರ ಗುರುಗಳೇ ಅಂತೀರಿ. ಎಸ್, ಅದರಿಂದ ನೋಡಿ ಮಾಡಿ. ಮಕರ ರಾಶಿ ಚೆನ್ನಾಗಿದೆ. ಚಂದ್ರ ಬುಧನ್ ಸಾರ, ಬುಧ 12ನೇ ಮನೆ. ಸೊ ಯಾವುದೋ ಬರಬೇಕಾದ ದುಡ್ಡು, ಆಗ್ಬೇಕಾದ ಕೆಲಸ, ಮಾಡ್ಬೇಕಾದ ಕೆಲಸ, ಈ ತರದ್ ಸ್ವಲ್ಪ ಎಳೆದಾಟ, ಓಡಾಟ, ಸುತ್ತಾಟ ಕೆಲವೊಂದಿದ್ದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಇದೆ, ಮಾಡ್ತೀರಿ, ಗೆಲ್ತೀರಿ, ತೊಂದರೆ ಏನಿಲ್ಲ. ನೋಡ್ಕೊಂಡು ಯಾವುದೋ ದೂರದ ಕೆಲಸ, ದೂರದ ಬೆಟ್ಟ ನುಣ್ಣಗೆ ಹುಷಾರು, ದೂರದ ಬೆಟ್ಟ ನುಣ್ಣಗೆ ಹುಷಾರು. ಯಾವಾಗ ಬುಧ, ಕುಜ, ಶುಕ್ರ ಇವರೆಲ್ಲ 12ನೇ ಮನೇಲಿ ಇದ್ದಾರೆ, ಇವರೊಂಥರ ವಿಚಿತ್ರವಾದವರು. ಇವ್ರು ಕೊಡೋಷ್ಟು, ತಲೆ ಕೆಡಿಸೋಷ್ಟು ಇನ್ಯಾರೂ ಇಲ್ಲ, ಆತರ ಪಡಿಸೋಷ್ಟು ಇನ್ಯಾರೂ ಇಲ್ಲ, ಒಂಥರ ಭೋಗನೂ ಇನ್ಯಾರೂ ಇಲ್ಲ. ಬಟ್ ಹುಷಾರಾಗಿ, ದುಡ್ಡು ಮಾತ್ರ ಕೊಡಬೇಡಿ. ಯಾರೋ ದೂರದವ್ರ ಮಾತು ಕೇಳಿ ಎತ್ತು ಕೊಟ್ಬಿಡೋದು, ಗೊತ್ತಿಲ್ಲ. ದೂರದ ಬೆಟ್ಟ ನುಣ್ಣಗೆ, ಅದೊಂದು ನೋಡ್ಕೊಳ್ಳಿ. ಅದೊಂದು ನಿಭಾಯಿಸಿದ್ರೆ ಇವತ್ತು ಗೆಲ್ವೆ. ಕುಂಭರಾಶಿ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಇವತ್ತು ಅನುಕೂಲ, ಅದ್ಭುತ. ಶುಕ್ರ ಬುಧ ಕಲಾವಿದರಾಗಿದ್ದೀರಿ. ಶುಕ್ರ ಕುಜ ಕೆತ್ತನೆ, ಚಿತ್ರಕಲೆ, ಈವೆಂಟ್ ಮ್ಯಾನೇಜ್ಮೆಂಟ್, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಕಮ್ಯುನಿಕೇಶನ್ಸ್, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಲಿಕ್ಕರ್ ಶಾಪು, ಬ್ಯಾಂಕರ್ಸು, ಈ ರೀತಿಯ ವೃತ್ತಿ ಉದ್ಯೋಗ ಅತ್ಯದ್ಭುತ ಪ್ರಗತಿ. ಮೀನರಾಶಿ ಬುಧನ್ ಸಾರ ಸ್ವಲ್ಪ ನೋಡ್ಕೊಂಡು ನೀವು ಕೂಡ ಅಡ್ವೈಸ್ ಎಲ್ಲ ಬೇರೆಯವ್ರ ವರ್ಕ್ ಆಗುತ್ತೆ. ಆಸ್ ಎ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಸಿಲ್ವರ್ ಕನ್ಸಲ್ಟೆಂಟ್, ಟೆಕ್ನಿಷಿಯನ್ ಆಗಿದ್ದೀರಾ, ಟ್ರಾವೆಲ್ ಏಜೆನ್ಸಿ ನಡೆಸ್ತಿದ್ದೀರಾ, ಪ್ರಾಪರ್ಟಿ ಕನ್ಸಲ್ಟೆನ್ಸಿ ನಡೆಸ್ತಿದ್ದೀರಾ, ತುಂಬಾ ದೊಡ್ಡ ದೊಡ್ಡ ಲಕ್ಸುರಿ ವಸ್ತುಗಳ ವ್ಯಾಪಾರ, ವ್ಯವಹಾರ, ಉದ್ಯೋಗ ನಡೆಸ್ತಿದ್ದೀರಾ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.